ननाथो ननाथः सदा वेङ्कटेशं स्मरामि स्मरामि हरे वेङ्कटेश सर्वं श्री श्री श्रीनिवासार्पणमस्तु श्रीनिवासार्पणमस्तु। ಶ್ರೀ ವೆಂಕಟೇಶಾಯ ನಮಃ. ಶ್ರೀ ವೆಂಕಟೇಶಮತಿ ಸುಂದರ ಮೋಹನಾಂಗಂ ಶ್ರೀ ಭೂಮಿಕಾಂತಮರವಿಂದದಲಾಯತಾಕ್ಷಂ ಪ್ರಾಣಪ್ರಿಯಂ ಪರಮಕಾರುಣಕಾಂಬುರಾಶಿಂ ಬ್ರಹ್ಮೇಂದ್ರವಂದ್ಯಮೃತಂ ವರದಂ ನಮಾಮಿ. ಅಖಿಲ ವಿಬುಧವಂದ್ಯಂ ವಿಶ್ವರೂಪಂ ಸುರೇಶಮಭಯವರದಹಸ್ತಂ ಕಂಜಜಾಕ್ಷಂ ರಮೇಶಂ ಜಲಧರನಿಭಕಾಂತಿಂ ಶ್ರೀಧರಾಭ್ಯಾಂ ಸಮೇತಂ ಪರಮಪುರುಷಮಾದ್ಯಂ ವೆಂಕಟೇಶಂ ನಮಾಮಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಯಪ್ಪತಿ ಶ್ರೀ ವೆಂಕಟೇಶ ದೇವರ ದಿವ್ಯ ಕಲ್ಯಾಣೋತ್ಸವದಂಗವಾಗಿದೀಗ ವೀಕ್ಷಿಸುತ್ತಿದ್ದೀರಿ. ಪುಣ್ಯಾಹವಾಚನ ಕೈಂಕರ್ಯ ಪ್ರಾರಂಭವಾಗುತ್ತಿದೆ. ಇದು ಈ ವಿಶೇಷವಾದ ಕೈಂಕರ್ಯದ ದರ್ಶನವನ್ನು ಈಗ ಮಾಡಿಕೊಳ್ಳೋಣ. ಶ್ರೀ ವೈಖಾನಸಾಗಮೋಕ್ತ ವಿಧಿಯ ಅನುಸಾರವಾಗಿ ಪರಮಾತ್ಮ ಶ್ರೀವೆಂಕಟನಾಥನ ದಿವ್ಯ ಕಲ್ಯಾಣೋತ್ಸವವು ನೆರವೇರುತ್ತಿದೆ. ವರದಹಸ್ತ ಪ್ರದರ್ಶಕನಾದಂತಹ ಗೋವಿಂದನು, ಶಂಖಚಕ್ರಧರನಾದಂತಹ ಶ್ರೀ ವೆಂಕಟೇಶನಿದು ಸಮಸ್ತ ಭಕ್ತಾದಿಗಳನ್ನು ಅನುಗ್ರಹಿಸುತ್ತಾ ಈ ದಿವ್ಯಮಂಗಲ ವಿಶೇಷವಾದ ಅನುಗ್ರಹವನ್ನು ನಮಗೆ ಮಾಡುತ್ತಿದ್ದಾನೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇದೇಂಗಯಕಂ ಸ್ಮರಾಮಿ. ಶ್ರೌತಸ್ಮಾರ್ತಾದಿಕಂ ಕರ್ಮ ನಿಖಿಲಂ ಯೇನ ಸೂತ್ರಿತಂ ತಸ್ಮೈ ಸಮಸ್ತವೇದಾರ್ಥವಿಧೇ ವಿಕನಸೇ ನಮಃ. ಶ್ರೀಲಕ್ಷ್ಮೀವಲ್ಲಭಾರಂಭಾಂ ವಿಕನೋ ಮುನಿಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಭೃಗುಮರೀಚ್ಯತ್ರಿಗಸ್ಯ ಮಹರ್ಷಿಣಾಂ ಮಧ್ಯೆ ಸ್ಥಿತ್ವಾ ಸ್ವನೇ ಕುಸಮಗೆ ಸಮುಧೀರಗಂತಂ ಶ್ರೀಶಾಸ್ತ್ರಸಾರಮಖಿಲಂ ವಿಕನೋ ಮುನೀಂದ್ರಂ. ಭೂಯೋ ನಮಾಮಿ ಭುವನೇಕಗುರುಂ ಪ್ರಸನ್ನಂ ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಸ್ತೇಜಸಾ ಭಗವತಃ ಕರ್ಮಣ ಭಗವತಾನುಗೃಹೀತೋ ಭಗವತಾನುಧ್ಯಾತೋ ಭಗವಂಧ್ಯಾತ್ಮಾ ಭಗವತ್ಕರ್ಮ ಕರಿಷ್ಯಾಮಿ ತದ್ಭಗವಾನ್ ಅನುಮನ್ಯತಾಂ. ಪ್ರಾಣಾನಾಗಮ್ಯ ಅಸ್ಯಾಂ ಶ್ರುತೋ ಶ್ರೀ ಭಗವದಾಜ್ಞೆಯ ಭಗವತ್ ಕೈಂಕರ್ಯ ರೂಪಂ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರೀಯಪತೆ ಪುರುಷೋತ್ತಮಸ್ಯ ಶ್ರೀಮದಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಯತತ ಶ್ರೀ ಶೇಷಾಚಲ ಕ್ಷೇತ್ರ ನಿವಾಸಿನಃ ಶ್ರೀ ಭೂಮಿ ನೀಲಾ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿನಃ ಪ್ರೀತ್ಯರ್ಥಂ ಶ್ರೀ ವೈಖಾನಸ ಭಗವಚ್ಛಾಸ್ತ್ರೋಕ್ತ ಮಾರ್ಗೇಣ ಲೋಕಕ್ಷೇಮಾರ್ಥಕ್ರಿಯಮಾಣ ವೈವಾಹಿಕ ಮಹೋತ್ಸವ ಕರ್ಮಾಂಗಂ ಔಪಾಸನಾಗ್ನೌ ರಾಜಹೋಮಕರ್ಮಾಂಗಂ ಪ್ರಧಾನಹೋಮಕರ್ಮಾಂಗಂ ಆಘಾರಕರ್ಮಾಂಗಂ ಮಾಂಗಲ್ಯಾಧಾರಣಕರ್ಮಾಂಗಂ ರಕ್ಷಾಬಂಧನಕರ್ಮಾಂಗಂ ಸದ್ಯೋಂಕುರಾರ್ಪಣಕರ್ಮಾಂಗಂ ಸರ್ವೋಪಕರಣ ಶುದ್ಧ್ಯರ್ಥಂ ಪ್ರದ್ಯರ್ಥಂ ಶಾಂತ್ಯರ್ಥಂ ಅಭ್ಯುದಯಾರ್ಥಂ ಚ ಪ್ರೋಕ್ಷಣಾರ್ಥಂ ಪುಣ್ಯಾಹವಾಚನಂ ಕರಿಷ್ಯೆ. ಆದುರ್ವಿಘ್ನೇನ ಪ್ರಸಮಾವಾಪ್ಯರ್ಥಂ ವಿಶ್ವಕ್ಸೇನಾರದಂ ತತಃ ಕರಕಾರಾಧನಂ ಕರಿಷ್ಯೆ. ಓಂ ಧಾರಾಸು ಸಪ್ತಸ್ಸು ಚಮಾನಶೇಷು ಸರತ್ಸರಿತ್ಸು ಪರಿಪೂರಿತೇಷು ಅಪೋಭಿ ಗೃಹನ್ ಪ್ರತಿಪಾದಯಿಷ್ಯೆ.
गुणवत्तागं सुरगं सुधर्मा इदमापशिवा शिवतमा शान्ता शान्ततमा शुभा शिवतमा पूता पूततमा पुण्या पुण्यतमा मेध्या मेध्यतमा अमृता अमृतरसाः पूता ब्रह्मपवित्रेण पूता सूर्यस्य रश्मिभिः एते सुतं वरुणगे सहस्रं विज्ञिगा पाशाविदताः पुरुत्रा तेभ्यो न इन्द्रस्वितोत विष्णुर्विश्वे देवा अमञ्चन्तु मरुदस्वस्य करके पाञ्चभूतिकमावाहयामि जले वरुणमावाहयामि प्रजे समावाहयामि हस्तां भद्रमावाहयामि गणस्पतिमावाहयामि वरुणागिरमः इदमासनम् वरुणागिरमः पाद्यं समर्पयामि अर्घ्यं समर्पयामि आचमनीयं समर्पयामि वरुणागिरमः पुण्यपुष्पैः पूजयामि वरुणागिरमः प्रचेत्सागिरमः रक्ताम्बरधरागिरमः यादस्पतये नमः वरुणागिरमः पुण्यपुष्पैः पूजयामि वरुणागिरमः गुडोपहारं निवेदयामि वरुणागिरमः ताम्बूलं समर्पयामि वरुणागिरमः सुप्रीतः सुप्रसन्ना वरदा भवतु विश्वक्सेनस्पृतो राजा भगवान् सर्वकर्मणः तस्मान्नान्यमुपासीता कर्मणां विघ्नशान्तये आरम्भे कर्मणां पुष्टिं विज्ञानां प्रथमागत कुर्यात् सविवारुष्य विश्वक्सेनस्य पूजनम् ॐ आग्नेयोगस्माद्वजामहे त्वा विश्वे सदा त्वं मयितोऽनुशम्भो वैराजन्ते सुदन्निदत्तां प्रैषामतीशो बुधानामनादिः यामे शस्तां त्रितां दधातो पद्माकारमण्डले ॐ भूः विश्वक्सेनमावाहयामि ॐ भुवः शान्तमावाहयामि ॐ स्वाहरमावाहयामि ॐ भूर्भुवस्वः अमितमावाहयामि तत्पत्नीं सूत्रवतीमावाहयामि स्वामे जिगामावाहयामि विश्वक्सेनागिरमः इदमासनम् विश्वक्सेनागिरमः पाद्यं समर्पयामि अर्घ्यं समर्पयामि आचमनीयं समर्पयामि विश्वक्सेनागिरमः पुण्यपुष्पैः पूजयामि विश्वक्सेनागिरमः शान्तागिरमः हरागिरमः अमितागिरमः सूत्रवत्यै नमः जयागिरमः विश्वक्सेनागिरमः गुडोपहारं निवेदयामि ताम्बूलं समर्पयामि विश्वक्सेनागिरमः सुप्रीतः सुप्रसन्ना वरदा भवतु भवद्रणज्ञातस्य पुण्याहं वाचयिष्ये वाच्यतां सुपुण्याहं करोमि कुरुष्व स्वस्तिसप्रोक्षितम् अस्तु प्रजापतिप्रियतां प्रियतां भगवान् प्रजापतिः शाम्यन्तु घोराणि शाम्यन्तु पापानि शाम्यन्त्वादीतयः शुभानि वर्धन्तां वर्धन्तां शुभानि शाम्यन्तु घोराणि शाम्यन्तु पापानि शाम्यन्त्वादीतयः शुभानि वर्धन्तां वर्धन्तां शुभानि शाम्यन्तु घोराणि शाम्यन्तु पापानि शाम्यन्त्वादीतयः शुभानि वर्धन्तां वर्धन्तां शुभानि ॐ अतो देवा अवन्तु न गतो विष्णुर्विचक्रमे पृथिव्या सप्तधामभिः इदं विष्णुर्विचक्रमे त्रेधा निदते पदं समूढमस्य पागुं सुरे त्रीणि पदा विचक्रमे विष्णुर्गोपादाभ्यः ततो धर्माणि धारयन् विष्णोः कर्माणि पश्यत गतो व्रतानि पस्पसे इन्द्रस्य गज्जः सखा तद्विष्णोः परमं पदकं सदा पश्यन्ति सूरयः दिवि वचक्षुराततं तद्विप्रासो विपण्यवो चाग्रवागं दुःसमिञ्जते विष्णोर्यत्परमं पदं भद्रं कर्णेभिः शृणुगामदेवाः भद्रं पश्येमाक्षभृगजत्राः स्तरैरङ्गैः स्तुष्टुवागुंसस्तनूभिः व्यशेम देवहितं यदायुः उदमिन्नु सरदो अन्तिदेवा यत्रा नश्चक्राजरसं तनूनां पुत्रासो यत्र पितरो भवन्ति मानो मद्यारी ऋषता गुर्गन्तोः अदितिर्द्यौरदितिरन्तरिक्षम् अदितिर्माता स पिता स पुत्रः विश्वे देवा अदितिः पञ्चजनामयतिर्जातमयतिर्जनित्वं यत्पुण्यं नक्षत्रं तद्वर्कुरीतोपविशं यदा वै सूर्यमुदेति अथ नक्षत्रण्येति यावत् सूर्यो गच्छेत् यत्र जगन्यं पश्येत् तावत् कुर्वीत यत्कारी स्यात् पुण्याः एव कुरुते प्राणानागम्य अस्यां सवितौ श्री श्रीनिवासवरः प्रीत्यर्थं लोकक्षेमार्थक्रियमाण वैवाहिक महोत्सवकर्माङ्गं पुण्याकर्मणि पुण्याहं भवन्तो ब्रुवन्तो पुण्याहं कर्मणोऽस्तु पुण्याहं भवन्तो ब्रुवन्तो पुण्याहं कर्मणोऽस्तु पुण्याहं भवन्तो ब्रुवन्तो पुण्याहं कर्मणोऽस्तु स्वस्ति न इन्द्रो रुद्रस्रवा स्वस्ति न पूषा विश्ववेदाः स्वस्ति नस्तार्क्ष्यो अरिष्णेमि स्वस्ति न बृहस्पतिर्ददातु प्राणानागम्य
अस्यां सुवितौ श्री श्रीनिवासवरः प्रीत्यर्थं लोकक्षेमार्थक्रियमाण वैवाहिक महोत्सवकर्माङ्गं पुण्याक्रमणि पुण्यां दस्तिं भवन्तो ब्रुवन्तो कर्मणे स्वस्ति पुण्यां दस्तिं भवन्तो ब्रुवन्तो कर्मणे स्वस्ति पुण्यां दस्तिं भवन्तो ब्रुवन्तो कर्मणे स्वस्ति हृद्यास्म हव्ये नमसो मसद्या मित्रं देवं मित्रधेयन्नो अस्तु अनुराधान् हविषा वर्धयन्तः हतञ्जीवमरसवीराः प्राणानागम्य अस्यां सुवितौ श्री श्रीनिवासवरः प्रीत्यर्थं लोकक्षेमार्थक्रियमाण वैवाहिक महोत्सवकर्माङ्गं पुण्याक्रमणि पुण्याहं वृद्धिं भवन्तो ब्रुवन्तो कर्मर्जितां पुण्याहं वृद्धिं भवन्तो ब्रुवन्तो कर्मर्जितां पुण्याहं वृद्धिं भवन्तो ब्रुवन्तो कर्मर्जितां वृद्धिः समृद्धिः पुण्याहं समृद्धिः आपोगिष्टामयोपवस्थानभूर्जेतसातनान् महेरणाकचक्षसे यवस्यतमोरदस्तस्य वाचगते हनः उषतीरिव मातरः तस्मा अरङ्गमामभोगस्य क्षया गजन्वता आपो जनगता जनः दिवि श्रेयस्वान्तरेक्षसर्वव्याः सम्भवत् ब्रह्मवच्च पवित्रं सदाद्यामकं हिरण्मयं थेन ब्रह्मविदोमगं पूतं ब्रह्म पुणीमहे इन्द्रस्तु नेते सगमा पुनातो सोमस्तस्यावरुणः समीच्या यमो राजा प्रमुणाभिपुनातु मां जातवेदामोर्जगन्त्या पुनातो तच्छंयोरावृणीमहे गातुं गातुं यज्ञपतगे दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजं षण्णो अस्तु द्विपदे सञ्चतुष्पदे ॐ शान्तिः 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 प्राच्यां दिशि देवा ऋत्विजो मार्जगन्तां दक्षिणायां दिशि माषाः पितरो मार्जगन्तां प्रतीच्यां दिशि गृहाः पशवो मार्जगन्तां उदीच्यां दिस्यापवोषधगो वनस्पतगो मार्जगन्ताम् ऊर्ध्वायां दिशि यज्ञः संवत्सरो यज्ञपतिर्मार्जगन्ताम् अतोतराधरैर्नागेभ्यो मार्जगन्ताम् ॐ अनोरणीयान् महतो महीयान् आत्मा गुहायां निहितो सुजन्तोः तमः कृतं पश्यति वीतशोको धातुप्रसादान् महिमानमीशं सप्त प्राणा प्रभवन्ति तस्मात् सप्ताक्षरः समिदः सप्त जिह्वाः सप्त इमे लोका येषु चरन्ति प्राणा गुहासयां निहिताः सप्त सप्त वरुणाग्रमः विश्वक्सेनाग्रमः पुनःपाद्यं पुनर्ग्यं प्रदाचमणिं समर्पयामि यदा सुखं यथा स्थानं प्रतिष्ठापयामि स्वपनार्थं क्षेमाय पुनरागमनाय च ಶ್ರೀ ವೆಂಕಟೇಶಾಯ ನಮಃ.
ಶ್ರೀ ವೆಂಕಟೇಶ ದೇವರ ದಿವ್ಯ ಕಲ್ಯಾಣೋತ್ಸವದ ಅಂಗವಾಗಿ ಇದೀಗ ವೀಕ್ಷಿಸುತ್ತಿದ್ದೀರಿ. ಪುಣ್ಯಾಹವಾಚನ ಕೈಂಕರ್ಯವು ನಡೆದು ಮುಗಿದಿದೆ. ಅದಾದ ನಂತರ ಮುಂದಿನ ಕೈಂಕರ್ಯವಾಗಿ ನೀವಿದೀಗ ವೀಕ್ಷಿಸುವುದು ಇದೋ ಅಂಕುರಾರೋಪಣ ಕೈಂಕರ್ಯ. ಈ ಅಂಕುರಾರೋಪಣ ಕೈಂಕರ್ಯದಲ್ಲಿ ನಾವಿಲ್ಲಿ ದರ್ಶಿಸುತ್ತೇವೆ 5 ಮಣ್ಣಿನ ಪಾತ್ರೆಗಳಲ್ಲಿ ನವಧಾನ್ಯಗಳನ್ನು ತುಂಬಿ ಅವುಗಳಿಗೆ ನೀರೆರೆದು ವಿಶೇಷವಾಗಿ ಅಷ್ಟದಿಕ್ಪಾಲಕಾದಿ ದೇವತೆಗಳನ್ನು ಪೂಜಿಸುತ್ತಾರೆ. ಜೀವನದಲ್ಲಿ ಸುಖ ಸಂಪತ್ತು ನೆಮ್ಮದಿಗಳನ್ನು ನೀಡುವಂತಹ ಅಷ್ಟದಿಕ್ಪಾಲಕಾದಿ ದೇವತೆಗಳಿಗೆ ಪೂಜೆಯನ್ನು ಸಮರ್ಪಣೆ ಮಾಡುವುದರ ಮೂಲಕ ನಾವು ಕೈಗೊಂಡಿರತಕ್ಕಂತಹ ಈ ಸತ್ಕಾರ್ಯವು, ಈ ಶುಭ ಕಾರ್ಯವು ನಿರ್ವಿಘ್ನವಾಗಿ ಮುಗಿದು ಒಳ್ಳೆಯದಾದಂತಹ ಫಲಗಳನ್ನು ನೀಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಾಗುವುದು. ಈ ವಿಶೇಷವಾದ ಕೈಂಕರ್ಯವನ್ನು ಮಾಡುವುದರೊಂದಿಗೆ ಇಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡುವುದಾಗುತ್ತೆ. ಏ ಆದಿದೇವ, ನಮಗೆ ಎಂದೆಂದಿಗೂ ಕೂಡ ನಿನ್ನ ಒಂದು ದಿವ್ಯ ಪಾದಪದ್ಮಗಳಲ್ಲಿ ಭಕ್ತಿ ಎಂಬುದನ್ನು ಕೊಟ್ಟು ಅನುಗ್ರಹಿಸು ಎಂದು ಬೇಡಿಕೊಳ್ಳುತ್ತಾರೆ ನಮ್ಮೆಲ್ಲರ ಪರವಾಗಿಯೂ ಕೂಡ ಅರ್ಚಕರು. ಹೀಗೆ ಈ ವಿಶೇಷವಾದಂತಹ ಕೈಂಕರ್ಯವನ್ನು ನಾವಿಲ್ಲಿ ನೆರವೇರಿಸುವುದರ ಮೂಲಕ ನಾವಿಲ್ಲಿ ದಿವ್ಯವಾದಂತಹ ಈ ಕೈಂಕರ್ಯವನ್ನು ಭಗವಂತನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಸ್ವಾಮಿ ಶ್ರೀನಿವಾಸನನ್ನು ಪ್ರಾರ್ಥಿಸುವಂತಾಗುತ್ತೆ. ನಮಗೆ ನಿತ್ಯವೂ ಕೂಡ ಜೀವನದಲ್ಲಿ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳುವುದಕ್ಕೆ ಬೇಕಾಗುವ ಶ್ರದ್ಧೆಯನ್ನು ನಮಗೆ ನೀಡಬೇಕು ಎಂಬುದಾಗಿ ಇಲ್ಲಿ ಬೇಡಿಕೊಳ್ಳಲಾಗುತ್ತದೆ. ಇಂತಹ ವಿಶೇಷವಾದ ಕೈಂಕರ್ಯವನ್ನು ನಾವು ನೆರವೇರಿಸುವುದರಲ್ಲಿ ಸ್ವಾಮಿ ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿತ್ಯ ನಿರ್ವಿಘ್ನವಾಗಿ ಎಲ್ಲ ರೀತಿಯಾದ ಕೈಂಕರ್ಯಗಳನ್ನು ನಿನಗೆ ನಾವು ಸಮರ್ಪಣೆ ಮಾಡುವಂತೆ ಅನುಗ್ರಹಿಸು ಪರಮಾತ್ಮ ಎಂದು. ಆ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕಾದರೆ ನಮಗಿರಬೇಕಾದದ್ದು ಶುದ್ಧವಾದಂತಹ ಹೃದಯ. ಅದಕ್ಕಾಗಿಯೇ ಮಹಿಪತಿದಾಸರು ಹೇಳುತ್ತಾರೆ, ಹೃದಯ ಶುದ್ಧವಾಗದೆ ಉದಯ ಸ್ನಾನ ವ್ಯಾತಕ್ಕೆ, ಬದಿಯಲಿ ಹಸು ವಸ್ತು ಕಾಣದ ಜ್ಞಾನ ವ್ಯಾತಕ್ಕೆ, ಉದರ ಕುದಿಯು ಶಾಂತಿ ಹೊಂದದ ಸಾಧನ ವ್ಯಾತಕ್ಕೆ, ಬುಧರ ಸೇವೆ ಗೊದಗದಲಿಹ ಸ್ವಧನ ವ್ಯಾತಕ್ಕೆ ಎಂದು. ಹೀಗೆ ಈ ವಿಶೇಷವಾದ ಅಂಕುರಾರೋಪಣ ಕೈಂಕರ್ಯವನ್ನು ನಡೆಸಿ ಮುಗಿಸಿದ ನಂತರ ಈ ರಕ್ಷಾಬಂಧನ ಪೂಜಾ ಎಂಬುವ ಕೈಂಕರ್ಯವನ್ನು ಅರ್ಚಕರಲ್ಲಿ ನೆರವೇರಿಸುತ್ತಿದ್ದಾರೆ. ನಾವೆಲ್ಲರೂ ಕೂಡ ದರ್ಶಿಸಿಕೊಂಡು ಕೃತಾರ್ಥರಾಗೋಣ. ಭಗವಂತನ ದಿವ್ಯಪಾದ ಪದ್ಮಗಳನ್ನು ದರ್ಶಿಸೋಣ. ಶೇಷಾಗ್ರಮಃ ಸಹಸ್ರೀರ್ಷಾಗ್ರಮಃ ಅನಂತಾಗ್ರಮಃ ನಾಗರಾಜಾಗ್ರಮಃ ಶೇಷಾಗ್ರಮಃ ಗುಡೋಪಹಾರಂ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ. ಓಂ ಸ್ವಸ್ತಿ ನ ಮಿಮೇತಾಮಸ್ವಿನಾ ಭಗಸ್ವಸ್ತಿ ದೇವಿತಿರ್ನರ್ವಣಃ ಸ್ವಸ್ತಿ ಪೂಷಾ ಅಸುರೋ ದಧಾತು ನ ಸ್ವಸ್ತಿ ದ್ಯಾವಾ ಪೃಥಿವೀ ಸುಚೇತುನಾ ಸ್ವಸ್ತಗೇ ವಯೋಬ್ರವಾಮಹೈ ಸೋಮಂ ಸ್ವಸ್ತಿ ಭುವನಸ್ಸ ಯಸ್ಪತಿಃ ಬೃಹಸ್ಪತಿಂ ಸರ್ವಾಗಣಂ ಸ್ವಸ್ತಗೇ ಸ್ವಸ್ತಗ ಆದಿತ್ಯಾಸೋ ಭವಂತು ನಃ ವಿಶ್ವೇ ದೇವಾನೋ ಅದ್ಯ ಸ್ವಸ್ತಗೇ ವೈಶ್ವಾನರೋ ವಸುರಗ್ನಿ ಸ್ವಸ್ತಗೇ ದೇವಾ ಅವಂತರ್ಭವ ಸ್ವಸ್ತಗೇ ಸ್ವಸ್ತಿ ನೋ ರುದ್ರಪಾತ್ವಂ ಹಾಸಃ ಸ್ವಸ್ತಿ ಮಿತ್ರಾವರುಣ ಸ್ವಸ್ತಿ ಪದ್ಯೇ ರೇವತಿ ಸ್ವಸ್ತಿ ನ ಇಂದ್ರಶ್ಚಾಗ್ನಿಶ್ಚ ಸ್ವಸ್ತಿ ನೋ ಅತಿಥೇ ಕೃಧಿ ಸ್ವಸ್ತಿ ಪಂತಾಮನೋಚರೇಮ ಸೂರ್ಯಾ ಚಂದ್ರಮಸಾ ವಿವ ಪುನರ್ದತಾಜ್ಞತಾ ಜಾನತಾ ಸಂಗಮೇ ಮಹೇ ಸ್ವಸ್ಯಗನಂ ತಾರ್ಕ್ಷಮೃಷ್ಣೇ ಮಹದ್ಭೂತಂ ವಾಗಸಂ ದೇವತಾನಾಂ ಅಸುರಗ್ನಮಿಂದ್ರಸಕಂ ಸಮತ್ಸ್ವ ಬೃಹದ್ಯಸೋ ನಾವಿವಾರುಹೇಮ ಅಂ ಹೋಮುಚ ಮಾಂಗಿರ ಸಂಗಯಂಚ ಸ್ವಸ್ಯಾತ್ರೇಯಂ ಮನಸಾ ಜತಾರ್ಕ್ಷಂ ಪ್ರಯತಬಾನಿಶರಣಂ ಪ್ರಪದ್ಯೆ ಶ್ರುತಸಂಭಾದೆ ಶ್ರವಯನ್ನೋ ಅಸ್ತು ಧ್ರುವಂತೆ ರಾಜಾ ವರುಣೋ ಧ್ರುವಂತೆ ವೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಶೇಷಾಗ್ರಮಃ ಸುಪ್ರೀತಃ ಸುಪ್ರಸನ್ನ ವರದಾ ಭವತು.
ಶ್ರೀ ವೆಂಕಟೇಶಾಯ ನಮಃ. ತಿರುಮಲೇಶನ ದಿವ್ಯ ಕಲ್ಯಾಣೋತ್ಸವದ ಅಂಗವಾಗಿದೀಗ ವೀಕ್ಷಿಸುತ್ತಿದ್ದೀರಿ ಶ್ರೀನಿವಾಸ ದೇವರ ಈ ರಕ್ಷಾಬಂಧನ ಕೈಂಕರ್ಯವನ್ನು. ಸಮಸ್ತ ಜಗದ್ರಕ್ಷಕನಾದಂತಹ ಸ್ವಾಮಿಯು ಇದೋ ಇಲ್ಲಿ ನಮ್ಮೆಲ್ಲರ ರಕ್ಷಣೆಗಾಗಿಯೂ ಕೂಡ ಈ ಒಂದು ಕಲ್ಯಾಣೋತ್ಸವ ಎಂಬ ಸೇವಾಫಲವನ್ನು ನಮಗೆ ನೀಡುತ್ತಿದ್ದಾರೆ. ಇಂತಹ ವಿಶೇಷವಾದ ಕೈಂಕರ್ಯವನ್ನು ಈ ವಿಶೇಷವಾದ ಕಾಲದಲ್ಲಿ ನಾವೆಲ್ಲರೂ ಕೂಡ ನಾವು ದರ್ಶಿಸಿ ಈ ದಿವ್ಯ ಕೈಂಕರ್ಯವನ್ನು ನಮ್ಮ ಮನಸ್ಸಿನಿಂದ ಭಗವಂತನಲ್ಲಿ ಅವನ ಪಾದ ಪದ್ಮಗಳಲ್ಲಿ ನಾವು ಸಮರ್ಪಿತರಾಗೋಣ. ಪ್ರಸನ್ನ ವೆಂಕಟದಾಸರು ತಮ್ಮ ಕೃತಿಗಳಲ್ಲಿ ವೆಂಕಟೇಶ ದೇವರನ್ನು ಬಹುವಾಗಿ ಕೊಂಡಾಡಿದ್ದಾರೆ. ಅನೇಕ ರೀತಿಗಳಲ್ಲಿ ಪ್ರಸನ್ನ ವೆಂಕಟ ಪರಬ್ರಹ್ಮ ಮುಕುಟ ಎನ್ನುತ್ತಾ ಆ ವೆಂಕಟೇಶನನ್ನು ಕೊಂಡಾಡಿದ್ದಾರೆ. ಈ ಸರಿ ಸಮಯದಿ ಕೈಸೇರಿ ಸಲಹಿದಿ ವಾಸವೀಸುತ ನಿನ್ನ ದಾಸನೆಂದೆನಿಸಿದಿ ಎನ್ನುತ್ತಾ ಆ ಸ್ವಾಮಿಯನ್ನು ನನಗೆ ಯಾವ ರೀತಿಯಾದ ಆಪತ್ತು ಬಂದರೂ ಸಹ ನೀನು ಬಂದು ನನ್ನನ್ನು ಅನುಗ್ರಹಿಸಿ ನನ್ನನ್ನು ಸಲಹುತ್ತಿರುವಿ ಹೇ ಶ್ರೀನಿವಾಸ ಎಂದು ಆ ವೆಂಕಟೇಶ ದೇವರನ್ನು ಕೊಂಡಾಡುತ್ತಿದ್ದಾರೆ ಪ್ರಸನ್ನ ವೆಂಕಟದಾಸರು. ಹೀಗೆ ಅನೇಕವಾದಂತಹ ಕೃತಿಗಳ ಮೂಲಕ ನಮ್ಮೆಲ್ಲರಲ್ಲಿಯೂ ಕೂಡ ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಮೂಡಿಸುವುದರಲ್ಲಿ ಹರಿದಾಸರು ಎತ್ತಿದ ಕೈ ಎಂದೇ ಹೇಳಬೇಕು. ಸಖ್ಯ ಭಾವದಿಂದ ಭಗವಂತನಲ್ಲಿ ಕೀರ್ತನೆಗಳನ್ನು ಪ್ರಸನ್ನ ವೆಂಕಟದಾಸರು ಅನೇಕವೇ ಬರೆದಿದ್ದಾರೆ. ವಿಶೇಷವಾಗಿ ತಲ್ಲಿಕಾರರು ನಿನ್ನ ಬಂಟರು ರಂಗ ಎನ್ನುತ್ತಾ ನಿಲ್ಲಲೀಸರು ಸಂಸಾರಿಗಳನ್ನು ಕೃಷ್ಣ ಎಂದು ಆ ಕೃಷ್ಣನಲ್ಲಿ ವಿಶೇಷವಾಗಿ ಮೊರೆಯಿಡುತ್ತಾ ಹೇಳಿದಂತಹ ಈ ಕೀರ್ತನೆಯಲ್ಲಿ ಮಳ್ಳಿದರಾಗಿ ಮಾತಾಡಿ ಬಲುಂಡುಟ್ಟು ಇಲ್ಲದ ತಪ್ಪನೆಣಿಸಿ ಹೊರಿಸಿ ಸುಳ್ಳು ಕಳವು ಹಾದರದ ಪಾಪ ಭಾವ ಬಳ್ಳಿಯ ಹರಿದು ಮೊಳೆಯ ನೊತ್ತಗೊಡರು ತಲ್ಲಿಕಾರರು ನಿನ್ನ ಬಂಟರು ರಂಗ ಎನ್ನುತ್ತಾ ಛಲದಿ ಮಂದಿರ ಹೊಕ್ಕು ಹರಿಸೇವೆಗೊಂದಣಗಳಲ್ಲಿ ಬೇಡಿ ಚಾಮುಂಡರೆ ಓಡಿಸಿ ಹೊಲಮನೆ ಮಧ್ಯದ ಪಾಮರರ ಹಿಡಿತಂದು ಬಲುಕಾಸಿಸಿ ಮುದ್ರೆಯೊತ್ತದೆ ಬಿಡರು ಈ ಪರಿ ಭವಸುಖ ಸೂರ್ಯಾಡಿ ಎಳೆದೊಯ್ದು ಶ್ರೀಪದಾಪುರದಿ ಸೆರೆಯುಕ್ಕುವರು ಶ್ರೀಪ್ರಸನ್ ವೆಂಕಟಪತಿ ಮುಖ್ಯ ಪ್ರಾಣೇಶ ಈ ಪುಂಡರಿಗೆ ಹೇಳೋ ಇವರೇ ಸಾಕೆಂದು ಎಂದು ಭಗವಂತನ ಬಂಟರು ತುಂಬ ರೀತಿಗಳಲ್ಲಿ ಅವರಿಗೆ ಕಷ್ಟ ಕೊಡುತ್ತಿದ್ದಾರೆ ಎಂಬಂತೆ ಹೇಳುತ್ತಿದ್ದಾರೆ. ನಾವು ಸಂಸಾರದ ಸುಖದಲ್ಲಿ ಮನೆ ಮಕ್ಕಳು ಮಂದಿಗಳೊಂದಿಗೆ ಇದ್ದರೆ ನಮ್ಮನ್ನು ಬಂದು ಕರೆದುಕೊಂಡು ನಿನ್ನ ಪಾದದ ಆಶ್ರಯಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಹೊಲಮನೆ ಮಧ್ಯದ ಪಾಮರರ ಹಿಡಿತಂದು ಬಲು ಕಾಸಿಸಿ ಮುದ್ರೆಯೊತ್ತದೆ ಬಿಡರು. ನಾವು ಎಷ್ಟೇ ನಮ್ಮ ಮನೆಗಳಲ್ಲಿ ಆ ಸಂಸಾರದಲ್ಲಿ ಸುಖವಾಗಿದ್ದೇವೆ, ಆದರೆ ನಿನ್ನ ಬಂಟರಿದ್ದಾರೆ ಎಲ್ಲ ಅವರು ನಮ್ಮನ್ನು ಕರೆದುಕೊಂಡು ಬಂದು ನಿನ್ನ ಮುದ್ರೆಗಳನ್ನು ಒತ್ತಿ ಬಿಡುತ್ತಿದ್ದಾರೆ ನಮಗೆ ಎನ್ನುವಂತೆ ಇದೊಂದು ವ್ಯತಿರೇಕವಾದ ರೀತಿಯಲ್ಲಿ ಭಗವಂತನ ಒಂದು ಭಕ್ತರಿದ್ದಾರೆ, ಅವರು ನಾವೆಷ್ಟೇ ಸಂಸಾರದಲ್ಲಿದ್ದರೂ ಕೂಡ ನಮ್ಮನ್ನು ನಿನ್ನೆಡೆಗೆ ಕರೆದುಕೊಂಡು ಬರುತ್ತಿದ್ದಾರೆ ಎಂಬ ಭಾಗವತರ ಒಂದು ಭಾಗವತರನ್ನು ಕೊಂಡಾಡುವ ರೀತಿಯಲ್ಲಿ ಈ ಕೀರ್ತನೆಯಲ್ಲಿ ಬರೆದಿದ್ದಾರೆ. ಇದರಿಂದ ಅರ್ಥವಾಗುವುದೇನು ಎಂದರೆ ಭಗವಂತನಲ್ಲಿ ನಮಗೆ ಭಕ್ತಿ ಮೂಡಬೇಕು ಎಂತಾದರೆ ನಾವು ಮೊದಲು ಭಾಗವತರಾದ ಅವನ ಭಕ್ತರ ಆಶ್ರಯವನ್ನು ಹೊಂದಬೇಕು. ಅಂತಹ ಭಕ್ತರನ್ನು ಆಶ್ರಯಿಸಿದ ಮೇಲೆ ನಮಗೆ ನಿಸ್ಸಂಕೋಚವಾಗಿ ಯಾವುದೇ ರೀತಿಯ ಅನುಮಾನವಿಲ್ಲದೆಯೇನೆ ಭಗವಂತನ ಪಾದಗಳನ್ನು ನಾವು ಸುಲಭವಾಗಿ ಸೇರಬಹುದು ಎಂಬುದೇ ಇದರಲ್ಲಿ ಅಡಗಿರುವಂತಹ ಅರ್ಥ. ಅಂತಹ ಮಹಾಭಾಗವತರನ್ನು ನಿತ್ಯ ನಾವು ಸ್ಮರಣೆ ಮಾಡಿಕೊಳ್ಳುವುದರ ಮೂಲಕ ಅವರ ಜೀವನದಲ್ಲಿ ಅವರಿಗೆ ಎದುರಾದಂತಹ ಸ್ಥಿತಿಗಳು ಘಟ್ಟಗಳು ಎಲ್ಲವನ್ನೂ ಕೂಡ ತಿಳಿಯುವುದರ ಮೂಲಕ ಆಯಾ ಸಂದರ್ಭದಲ್ಲಿ ಭಗವಂತನು ಅವರನ್ನು ಹೇಗೆ ರಕ್ಷಣೆ ಮಾಡಿದ್ದಾನೆ ಎಂಬುದನ್ನು ತಿಳಿಯುವುದರ ಮೂಲಕ ಅಲ್ಲಿಯೂ ಕೂಡ ಭಗವಂತನ ಒಂದು ಹಿರಿಮೆ ಮಹಿಮೆಗಳನ್ನೇ ಕೊಂಡಾಡುವಂತೆ ಆಗುತ್ತೆ. ಹಾಗಾಗಿ ಅಂತಹ ಪರಮಾತ್ಮನನ್ನು ಮಗುವಿನಂತೆ ವಾತ್ಸಲ್ಯ ಭಾವದಿಂದಲೂ ಸಹ ಪ್ರಸನ್ನ ವೆಂಕಟದಾಸರು ಕೀರ್ತಿಸಿದ್ದಾರೆ. ಅಮ್ಮ ಬಾರೋ ರಂಗಮ್ಮ ಬಾರೋ
ಪುಟ್ಟ ತಮ್ಮ ಬಾರೋ ಮುದ್ದಿನುಮ್ಮ ತಾರೋ ಎನ್ನುತ್ತಾ ತನ್ನ ಮಗುವಿನನ್ನು ಮುದ್ದು ಮಾಡುವಂತೆ ವಿಶೇಷವಾಗಿ ಆ ಬಾಲಗೋಪಾಲನನ್ನು ಕುರಿತು ಪ್ರಸನ್ನ ವೆಂಕಟದಾಸರು ನಿನಗೆ ಬೆಣ್ಣೆ ಕೊಡುತ್ತೇನೆ ಬಾರೋ ಎನ್ನುತ್ತಾ ಆ ಕೃಷ್ಣನನ್ನು ಕರೆದು ಮುದ್ದಿಸಿದ್ದಾರೆ. ಅಂತಹ ವಾತ್ಸಲ್ಯದ ಕೃತಿಗಳನ್ನು ಕೂಡ ಅವರು ಹೊರತಂದಿದ್ದಾರೆ. ಹೀಗೆ ಭಗವಂತನಿಗೆ ನಮಗೆ ಇರತಕ್ಕಂತಹ ಅನೇಕ ರೀತಿಯಾದ ಬಂಧ ಬಾಂಧವ್ಯಗಳನ್ನು ಕುರಿತು ಸ್ಪಷ್ಟವಾಗಿ ತಿಳಿಸಿಕೊಡುವುದರಲ್ಲಿ ಹರಿದಾಸರು ತಮ್ಮ ಕೀರ್ತನೆಗಳನ್ನು ನಮ್ಮೆಲ್ಲರಿಗಾಗಿಯೂ ಕೂಡ ತಂದುಕೊಟ್ಟಿದ್ದಾರೆ. ಅಂತಹ ಮಹಾಭಾಗವತರ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ಇಂದಿನ ದಿನ ನಾವಿದೀಗ ವೀಕ್ಷಿಸುತ್ತಿದ್ದೇವೆ. ರಕ್ಷಾಬಂಧನ ಕೈಂಕರ್ಯವೂ ನಡೆಯುತ್ತಿದೆ. ಭಗವಂತ ಶ್ರೀನಿವಾಸ ದೇವರಿಗೆ, ಶ್ರೀದೇವಿ ಭೂದೇವಿಯರಿಗೆ ರಕ್ಷಾಬಂಧನ ಕೈಂಕರ್ಯವನ್ನು ಅರ್ಚಕರು ಸಮರ್ಪಣೆ ಮಾಡಿದ್ದಾರೆ. ಇದಾದ ನಂತರ ಮುಂದಿನ ಕೈಂಕರ್ಯವಾಗಿ ನಾವು ದರ್ಶಿಸುತ್ತೇವೆ, ಅಗ್ನಿ ಪ್ರತಿಷ್ಠಾಪನೆ ನಡೆಯಲಿದೆ. ಅಗ್ನಿ ಪ್ರತಿಷ್ಠಾಪನೆಯಲ್ಲಿ ಹೋಮ ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ಬೇಕಾಗುವ ಆ ವಿಶೇಷವಾದ ಪವಿತ್ರ ಅಗ್ನಿಯನ್ನು ಯಜ್ಞಕುಂಡದಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ. ಇಂತಹ ದಿವ್ಯವಾದ ಈ ಕೈಂಕರ್ಯವನ್ನು ದರ್ಶನ ಮಾಡಿಕೊಂಡ ಬಳಿಗೆ ಯಜ್ಞರಕ್ಷಕನಾದಂತಹ ಆ ಗೋವಿಂದನೇ ಸಮಸ್ತ ರೀತಿಯಾದ ಪಾಪಗಳನ್ನು ಕೂಡ ತಾನು ವೆಂಕಟನಾಗಿ ನಮ್ಮ ಪಾಪಗಳನ್ನು ಬೆಂಕಿಯಲ್ಲಿ ಬಿದ್ದಂತೆ ಸುಟ್ಟು ಹಾಕಿ ನಮ್ಮನ್ನು ಅನೇಕ ರೀತಿಯಾದ ಬಾಧೆಗಳಿಂದ ರಕ್ಷಣೆ ಮಾಡಿ ನಮ್ಮನ್ನು ಸಲಹುತ್ತಾನೆ. ಅಂತಹ ವೆಂಕಟನಾಥನ ದಿವ್ಯವಾದ ಈ ವಿಶೇಷವಾದಂತಹ ಕಲ್ಯಾಣೋತ್ಸವದ ದರ್ಶನವನ್ನು ನಾವೆಲ್ಲರೂ ಕೂಡ ಮನಸಾರೆ ಮಾಡಿಕೊಳ್ಳುತ್ತಾ ಈ ದಿವ್ಯವಾದ ಕೈಂಕರ್ಯದ ಕಾಲದಲ್ಲಿ ಪರಮಾತ್ಮನನ್ನು ಸ್ತುತಿಸುವುದಕ್ಕೆ ನಮಗೊಂದು ರೀತಿಯಾದಂತಹ ಒಂದು ಅವಕಾಶವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಮಾಡಿಕೊಟ್ಟಿದೆ. ಅವನ ಒಂದು ಸೇವೆಯನ್ನು ಮಾಡಿಕೊಳ್ಳುವ ಅವಕಾಶವನ್ನು ಮಾಡಿಕೊಟ್ಟಿದೆ. ನಾವೂ ಸಹ ಅದೇ ರೀತಿಯಲ್ಲಿ ಭಗವಂತನ ಈ ಸೇವಾ ಕೈಂಕರ್ಯವನ್ನು, ಈ ಸೇವೆಯನ್ನು ಮಾಡಿಕೊಳ್ಳುವುದರಲ್ಲಿ ಬಹಳ ಆಸಕ್ತಿಯಿಂದ ಶ್ರದ್ಧಾ ಭಕ್ತಿಗಳಿಂದ ಭಾಗವಹಿಸೋಣ. ಆ ಭಗವಂತನ ಅನುಗ್ರಹಕ್ಕೆ ನಾವೆಲ್ಲರೂ ಸಹ ಪಾತ್ರರಾಗೋಣ. ಇದು ಅಗ್ನಿಯು ತನ್ನ ಸಂಪರ್ಕಕ್ಕೆ ಬರುವ ಎಲ್ಲವನ್ನೂ ಪವಿತ್ರಗೊಳಿಸುವುದಕ್ಕಾಗಿಯೇ ಯಜ್ಞಕುಂಡದಲ್ಲಿ ಪ್ರತಿಷ್ಠಾಪಿತನಾಗಿ ಸಮಸ್ತ ರೀತಿಯಾದಂತಹ ಹೋಮ ಕಾರ್ಯಗಳನ್ನು ಕೂಡ ನಡೆಸುವುದಕ್ಕಾಗಿ ಇಲ್ಲಿ ಅರ್ಚಕರು ಆಗಮೋಕ್ತ ರೀತಿಯಲ್ಲಿ ಮಂತ್ರಪಠನವನ್ನು ಮಾಡುತ್ತಾ ಅಗ್ನಿಯನ್ನು ಬೆಳಗಿಸಿದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ದರ್ಶಿಸಿಕೊಳ್ಳೋಣ. ಅಗ್ನಿಯ ಮೂಲಕ ಪ್ರತ್ಯಕ್ಷವಾಗಿ ಪಂಚಭೂತಾತ್ಮಕವಾದಂತಹ ಈ ವಿಶೇಷವಾದ ಸ್ವಾಮಿಯ ವಿಶೇಷವಾದ ದರ್ಶನವನ್ನು ನಾವು ಮಾಡಿಕೊಳ್ಳೋಣ. ಓಂ ಬ್ರಹ್ಮಾಣಮಾವಾಹಯಾಮಿ, ಪ್ರಜಾಪತಿಮಾವಾಹಯಾಮಿ, ಹಿರಣ್ಯಗರ್ಭಮಾವಾಹಯಾಮಿ, ಪಿತಾಮಹಮಾವಾಹಯಾಮಿ. ಬ್ರಹ್ಮಣೇ ನಮಃ. ಇದಮಾಸನಂ ಸೋಮೋ ದೇನುಗಂ ಸೋಮೋ ಅರ್ವಂತಮಾಸಗಂ ಸೋಮೋ ವೀರಂ ಕರ್ಮಣ್ಯಂ ದದಾತೋ ಸಾಧನ್ಯಂ ವಿದತ್ತಗಂ ಸಭಯಂ ವಿದಸ್ರಣೋದಾಸ ತಸ್ಮೈ. ಓಂ ಸೋಮಮಾವಾಹಯಾಮಿ, ಯಜ್ಞಾಂಗಮಾವಾಹಯಾಮಿ, ಇಂದುಮಾವಾಹಯಾಮಿ, ಚಂದ್ರಮಾವಾಹಯಾಮಿ. ಸೋಮಾಯ ನಮಃ. ಇದಮಾಸನಂ ಬ್ರಹ್ಮ ಸೋಮಾದಿಭ್ಯೋ ನಮಃ. ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ. ಬ್ರಹ್ಮ ಸೋಮಾದಿಭ್ಯೋ ನಮಃ. ಪುಣ್ಯಪುಷ್ಪೈ ಪೂಜಯಾಮಿ. ಬ್ರಹ್ಮ ಸೋಮಾದಿಭ್ಯೋ ನಮಃ. ಗುಡೋಪಹಾರಂ ನಿವೇದಯಾಮಿ, ತಾಂಬೂಲಂ ಸಮರ್ಪಯಾಮಿ. ಬ್ರಹ್ಮ ಸೋಮಾದಿಭ್ಯೋ ನಮಃ. ಸುಪ್ರೀತಃ ಸುಪ್ರಸನ್ನ ವರದಾ ಭವತೋ. ಬ್ರಹ್ಮನ್ ಪ್ರೋಕ್ಷಿಷ್ಯಾಮಿ, ಸೋಮ ಪ್ರೋಕ್ಷಿಷ್ಯಾಮಿ. ಪ್ರೋಕ್ಷ ಯಜ್ಞಂ ದೇವತಾ ವರ್ಧಯತ್ವಂ ನಾಕಸ್ಪೃಷ್ಟೇ ಯಜಮಾನೋ ಅಸ್ತು. ಸಪ್ತಋಷೀಣಾಗಂ ಸುಕೃತಾಂ ಯತ್ರ ಲೋಕಸ್ತತ್ರೇಮಂ ಯಜ್ಞಂ ಯಜಮಾನಂ ಚ ದೇಹಿ. ಓಂ ಪ್ರೋಕ್ಷ ಪಾತ್ರಾದಾದಾವಮಾದಾಯ. ಪವಿತ್ರೇ ಸ್ತೋ ವೈಷ್ಣವ್ಯೇ ಸ್ತೋ ಯಜ್ಞೇ ಸ್ತೋ ವಾಗಪೂತೆ ಸ್ತೋ ವಿಷ್ಣೋರ್ಮನಸಾ ಪೂತೆ ಸ್ತೋ ಯಜ್ಞಸ್ಯ ಪಾವನೆ ಸ್ತಃ. ದಿವೇ ತ್ವಾ ಅಂತರಿಕ್ಷಾಗತ್ವಾ ಪೃಥಿವ್ಯೈ ತ್ವಾ ಪೋಷಾಗತ್ವಾ ಸ್ವಾಹಾ ದೇವೇಭ್ಯಃ ಆದಿತ್ಯವ್ಯಂಜನಮಸಿ. ಪೂರ್ಣಾಂ ಮೃದಂತ್ವಾ ಸ್ತೃಣಾಮಿ. ಶ್ವಾಸಸ್ಥಂ ದೇವೇಭ್ಯಃ ವಿಷ್ಣವೇ ನಮಃ. ವಿಷ್ಣೋಸ್ತೂಪೋಸಿ ಇತಿ ಪ್ರಾಚ್ಯ. ದಕ್ಷಿಣತೋ ವಿಷ್ಣೋಸ್ತೂಪೋಸಿ, ಉತ್ತರತೋ ವಿಷ್ಣೋಸ್ತೂಪೋಸಿ. ಪಚದಸ್ವದತ್ತಾಂ ದೇವೇಭ್ಯೋ ವಿಷ್ಣೋಸ್ತೂಪೋಸಿ. ಪರಿಸ್ತರಣಕೂರ್ಚೇಷು ವಿಷ್ಣುಮಾವಾಹಯಾಮಿ, ಮಹಾವಿಷ್ಣುಮಾವಾಹಯಾಮಿ, ಸದಾ ವಿಷ್ಣುಮಾವಾಹಯಾಮಿ. ವ್ಯಾಪಿನಾರಾಯಣಮಾವಾಹಯಾಮಿ. ಶ್ರುತಾಸಿ, ಘೃತಾಸಿ, ಧ್ರುವಾಸಿ, ತಾರುಣಾಸಿ. ಪೃಥವ್ಯಾಪೋ ಗೃಹೀಷ್ಯಾಮಿ. ಬ್ರಹ್ಮನ್ನಪಪ್ರಣೇಷ್ಯಾಮಿ ಜಮಾನವಾಚಂ ಯಚ್ಚ. ಸೋಮಪಪ್ರಣೇಷ್ಯಾಮಿ ಜಮಾನವಾಚಂ ಯಚ್ಚ. ಪ್ರಣಯಯಜ್ಞಂ ದೇವತಾ ವರ್ಧಯತ್ವಂ ನಾಕಸೃಷ್ಟೇ ಯಜಮಾನೋ ಅಸ್ತು. ಸಪ್ತಋಷೀಣಾಗಂ ಸುಕೃತಾಂ ಯತ್ರ ಲೋಕಸ್ತತ್ರೇಮಂ ಯಜ್ಞಂ ಯಜಮಾನಂ ಚ ದೇಹಿ. ಓಂ ಪ್ರಣಗ
को व प्रणयतो स व प्रणयतो आपो देवी सकुंसादयन्तनः ब्रह्मदन्ते सहस्रकोशं यजमानेन च देहे को वो युनक्तु स वो युनक्तो संविशन्तां दृष्टपात्राणि देवयज्ञागे दक्षिणप्रणितो ब्राह्मेण तीर्थेन ओं प्रजापतिमावाहयामि ब्रह्माणमावाहयामि इन्द्रमावाहयामि वसूनावाहयामि अग्निमावाहयामि सोमावाहयामि अग्निमावाहयामि सोमावाहयामि अग्निशोमानावाहयामि ब्रह्माणमावाहयामि इन्द्रमावाहयामि वसूनावाहयामि मरुतमावाहयामि रुद्रमावाहयामि अप उपस्पृश्य ओं श्रीविष्णुमावाहयामि बृहस्पतिमावाहयामि मित्रमावाहयामि वरुणमावाहयामि आदित्यानावाहयामि अश्विनामावाहयामि पूषणमावाहयामि कक्षमावाहयामि अक्षते सोमावाहयामि औपासनयज्ञमावाहयामि विश्वान् देवानावाहयामि सर्वदेवान् आवाहयामि आज्यपात्रे प्रजापतये शुण्डरोपामि ब्रह्मणे च शुण्डरोपामि इन्द्राय च शुण्डरोपामि अग्ने च शुण्डरोपामि सोमाय च शुण्डरोपामि अग्ने च शुण्डरोपामि सोमाय च शुण्डरोपामि अग्निशोमाभ्य शुण्डरोपामि प्रजापतये शुण्डरोपामि ब्रह्मणे च शुण्डरोपामि इन्द्राय च शुण्डरोपामि वसुभ्यो शुण्डरोपामि मरुद्भ्यो च शुण्डरोपामि रुद्रेभ्यो च शुण्डरोपामि आप उपस्पृश्य ओं श्रीविष्णवे शुण्डरोपामि बृहस्पतये शुण्डरोपामि मित्राय च शुण्डरोपामि वरुणाय च शुण्डरोपामि आदित्येभ्यो च शुण्डरोपामि अश्विभ्यां च शुण्डरोपामि पूष्णे शुण्डरोपामि कक्षाय च शुण्डरोपामि अक्षते सोमाय च शुण्डरोपामि औपासनयज्ञाय शुण्डरोपामि यदस्वेभ्यो देवेभ्यो शुण्डरोपामि सर्वदेवेभ्यो शुण्डरोपामि आज्यं तृप्यदर्शयामि चरुं तृप्यदर्शयामि अग्ने ज्योतिरसि समिध स्वाहा अमृतमसि वारुणमसि अंतर्गम रक्ष अंतरिता अरातगः प्रत्युष्टकं रक्ष प्रत्युष्टा अरातगः चित्पदिस्वापुणात् त्वच्चिद्रेण वैत्रेण वसो सूर्यस्य स्वाहा वाक्पदिस्वापुणात् त्वच्चिद्रेण वैत्रेण वसो सूर्यस्य स्वाहा देवस्वा सविता पुणात् त्वच्चिद्रेण वैत्रेण वसो सूर्यस्य स्वाहा करसम्पूर्णा वा समिधो गृहीत्वा मूलाग्राभ्यां गदग्स्पर्शयित्वा अभ्यर्च्य अक्षताम् आज्या शरुभिः नमः अग्नये नमः यमाय नमः निरुतये नमः वरुणाय नमः वायुवे नमः कुबेराय नमः ईशानाय नमः अग्नये नमः जातवेदसे नमः सखोजसे नमः अजराप्रभवे नमः वैगापसे नमः पंक्तिरासे नमः विसर्पिणे नमः वैश्वानराय नमः यज्ञपुरुषाय नमः अदितेर्मन्यस्व अनुतेर्मन्यस्व सरस्तेर्मन्यस्व देवसवितप्रसुवा अयंत यद्मा आत्मा जातवेदस्तेनेद्य सवर्धसुचेर्दवर्धगतास्मान् प्रजगा पशुभिर्ब्रह्मवत्सेनान्नाद्येन समेतय स्वाहा आहारमुहूर्तस्य मुहूर्तोऽस्तु वायुव्यादाग्नेयान्तं वों प्रजापतये स्वाहा नैऋत्यादीशानान्तं वों इन्द्राय स्वाहा अग्नये स्वाहा सोमाय स्वाहा अग्निशोमाभ्याग स्वाहा प्रजापतये स्वाहा ब्रह्मणे स्वाहा इन्द्राय स्वाहा वसुभ्य स्वाहा मरुद्भ्य स्वाहा रुद्रेभ्य स्वाहा अपौपस्पृश्य ओं श्रीविष्णवे स्वाहा बृहस्पतये स्वाहा मित्राय स्वाहा वरुणाय स्वाहा आदित्येभ्य स्वाहा अश्विभ्यां स्वाहा पूष्णे स्वाहा कक्षाय स्वाहा नक्षते सोमाय स्वाहा औपासनयज्ञाय स्वाहा विश्वेभ्यो देवेभ्य स्वाहा सर्वदेवेभ्य स्वाहा ओं भूस्वाहा ओं भुवस्वाहा ओं शिवस्वाहा ओं भूर्भुवस्व स्वाहा अयुते नमः गुस्ताः अनुते नमः गुस्ताः सरस्ते नमः गुस्ताः देवसवितप्रासादेः प्राणानागम्यास्यां स्वयतो श्री श्रीनाथस्वरः प्रीत्यर्थं लोकक्षेमार्थक्रियमाणवैवाहिकमहोत्सवकर्माङ्गम् आघारान्ते सरलोपे मंत्रलोपे क्रियालोपे द्रव्यलोपे कालविपर्यासे कनविपर्यासे सर्वप्रायश्चित्तार्थम् अतो देवादिवैष्णवतिर्घोष्ये अवितेर्मन्यस्व अनुतेर्मन्यस्व सरस्तेर्मन्यस्व देवसवितप्रसुवा अतो देवा अवन्तुनागतो विष्णुर्विचक्रमे पृथिव्या सतता विस्वाहा इदं विष्णुर्विचक्रमे त्रेधानिदे पदं समूढमस्य भागं सुरे स्वाहा त्रीणि पदा विचक्रमे विष्णुर्गोपादाभ्यः धर्माणि धारयन् स्वाहा विष्णोः कर्माणि वस्वदिगतो व्रतानि वस्पसे इन्द्रस्य गज्जस्सखा स्वाहा तद्विष्णोः परमं पदकं सदा पश्यन्ति सूरयः दिवचक्षुरावतग् स्वाहा तद्विप्रासो विपण्यवो जाग्रवाकं दशविन्दते विष्णोर्यत्परमं पदग् स्वाहा ओं भूस्वाहा ओं भुवस्वाहा ओं शिवस्वाहा ओं भूर्भुवस्व स्वाहा अविते नमः गुस्ताः अनुते नमः गुस्ताः सरस्ते नमः गुस्ताः देवसवितप्रासावीः
సిక్కరి పెండ్లి కొడుకు చేరి చూతము ముగ్గి సదమదములై ఉన్నాడట. సిక్కరి పెండ్లి కొడుకు చేరి చూతము ముగ్గి సదమదములై ఉన్నాడట. సిగ్గరి పెండ్లి కొడుకు చేరి చూదము చేరి చూదము. సారి గరి సరి సద పద సారి గరి గద పగరి స. వత్తి కెట్టెరమ్మనరే వచ్చినురాడు గద్దరి తన లాగులు కందము నీడు. వత్తి కెట్టెరమ్మనరే వచ్చినురాడు గద్దరి తన లాగులు కందము నీడు. బద్దులో నిజమో కాని పచ్చి వెచ్చి చేతల ఒత్తికతో బండు బండై ఉన్నాడట. బద్దులో నిజమో కాని పచ్చి వెచ్చి చేతల ఒత్తికతో బండు బండై ఉన్నాడట. సిగ్గరి పెండ్లి కొడుకు చేరి చూదము చేరి చూదము. మాట మాట దియరే మనసెట్లున్నదో గాటపు తన విద్యలు కందము నీడు. మాట మాట దియరే మనసెట్లున్నదో గాటపు తన విద్యలు కందము నీడు. చీటకపు చెమటట చిట్లు గంధాలట మేటి దొర పిలువరే మెరసీనట. చీటకపు చెమటట చిట్లు గంధాలట మేటి దొర పిలువరే మెరసీనట. సిగ్గరి పెండ్లి కొడుకు చేరి చూదము చేరి చూదము. సారి గరి సరి సద పద సారి గరి గద పగరి స. ముసుగు తెరవరే ముఖము చూతము నేడు కసుగాటు చేతలెల్ల కందము గాని. ముసుగు తెరవరే ముఖము చూతము నేడు కసుగాటు చేతలెల్ల కందము గాని. పసతో శ్రీ వెంకటపతి నన్ను నిటోడే నస చేసి నాతోని నవ్వినట. పసతో శ్రీ వెంకటపతి నన్ను నిటోడే నస చేసి నాతోని నవ్వినట. సిక్కరి పెండ్లి కొడుకు చేరి చూతము ముగ్గి సదమదములై సంస్తూయమానం సదా భక్తానామఖిలార్థదాగినమహం శ్రీవేంకటేశం గురుం
अथ भगवतो महापुरुषस्य श्रीमदादिनारायणस्य अचिन्त्या प्रमितशक्त्या भृगमानस्य महाजलौकस्य मध्ये परिभ्रममानानाम् अनेककोटिब्रह्माण्डानाम् एकतमे पृथिव्याप्तेजो वायुराकाश भगदङ्कारं व्यक्ताव्यक्तसप्तावर्णैरावृते अस्मिन् महते ब्रह्माण्डे आधारशक्तिस्त्रीवराहकूर्मानन्ताष्ट दिग्गजो परिप्रतिष्ठितानाम् अतल वितल सुतल तलातल रसातल महातल पातालाख्य सप्तलोकानाम् ऊर्ध्वभागे भूलोके भुवर्लोक सुवर्लोक महर्लोक जनोलोक तपोलोक सत्यलोकाख्य षल्लोकानाम् अधोभागे महानालायमानस्य फणिराजस्य शेषस्य सहस्रपनामणिमण्डलमण्डिते ऐरावत पुण्डरीकवामन कुमुदाञ्जनपुष्पदन्त सार्वभौमसुप्रतीकाख्य अष्टदिग्दन्ती सुण्डात्तण्डोत्तम्भिते अमरावती तेजोवती संयमनी रक्षोवती सिन्धुमती गन्धवत्यलकावती यशोवतीति अष्टदेवपुरी विराजिते इन्द्राग्नीयमणिरितिवर्णवायुकुबेर ईशानाख्य अष्टलोकपालकपरिपालिते लोकालोकाचलवलगिते लवनेक्षु सुरासर्पिर्दधिक्षीर शुद्धोदकाख्य सप्तार्नवपरिवृते जम्बूप्लक्ष कुशक्रौञ्च शाकशाल्मली पुष्कराख्य सप्तद्वीपद्वीपिते महेन्द्रमलय सह्यसुक्तिम सुदृक्षवद्विन्द्यपारिगात्राख्य सप्तकुलपर्वतविराजिते भारत किं पुरुष हरिणावृतभद्राश्वकेतकमाल हिरण्यकरमणककुरुवर्षाख्य नववर्षाणां मध्ये भरतवर्षे इन्द्रकसेरुताम्रकपस्ति पुन्नागगन्धर्व सौम्यवर्णभरताख्य नवखण्डानां मध्ये भरतः खण्डे महासरोरुहाकार 50 कोटियोजनविस्तीर्ण भूमण्डले लक्षयोजनविस्तीर्ण जम्बूद्वीपे दण्डकारण्ये प्रजापतिक्षेत्रे कर्मभूमौ अवन्ती कुरुक्षेत्रादि समभूमध्यरेखायाः पूर्वदिग्भागे मेरोः दक्षिणे पार्श्वे श्री आदिवराह क्षेत्रे वेंकटाचले सकलदेवता सन्निधौ मम अनेकजन्मसु इह जन्मनि च एतत्क्षणपर्यन्तं बाल्ययौवनकौमारवार्तकेषु अहसि प्रकाशे च आवृत्त अनावृत्त महापातकादीन् समसृतक्षगार्धं रसपूर्वेषां दशापरेषां मद्वंस्यानां मातृवंस्यानां सर्वेषां पितॄणां कुम्भीपाकलोहित धामातपसङ्घात कालसूत्रादि विदेभ्यो महाघोरेभ्यो नरकेभ्यः उत्तीर्य श्रीहरिलोके निवासित्यर्थं द्विगुणीकृत अग्निष्टोम अतिरात्र अप्तोर्याम शान्तपन वाजपेय पौण्डरीक अश्वमेधादि श्रुतक्रतु पुण्यफलावाप्त्यर्थम् आमोद प्रमोद सम्मोद वैकुण्ठाख्यलोकेषु सालोक्य सामीप्य सारूप्य सायुज्यमिति चतुर्विधमोक्षफलसिद्ध्यर्थं श्रीविखनो मुनीन्द्र मतानुसारिभिः भृग्वादिभिः मन्वादिभिः वसिष्ठादिभिः दिव्यमहर्षिभिरुक्त गृह्यधर्मशास्त्र पुराणेतिहासप्रतिपादित कन्यादानकल्पोक्त सकलफलावाप्त्यर्थं कन्यादानं करिष्ये। अस्य श्रीमदादिनारायणस्य अनेककोटिब्रह्माण्डनायकस्य अनन्तकल्याणगुणगणगाम्भीर्यस्य दिव्यमङ्गलविग्रहस्य
ಸುದರ್ಶನ ಪಾಂಚಜನ್ಯ ಕೌಮೋದಕಿ ನಂದಕ ಶಾರ್ಂಗಾದಿ ದಿವ್ಯ ಪಂಚಾಯುಧಸ್ಯ ಶ್ರೀಮತೋ ವೈಕುಂಠನಾಯಕಸ್ಯ ಶ್ರೀಮದ್ವೈಕಾಂಸ ಭಗವಚ್ಛಾಸ್ತ್ರೋಕ್ತಮಾರ್ಗೇಣ ಆಂಗೀರಸ ಭಾರಗಸ್ಪತ್ಯ ಭಾರದ್ವಾಜತ್ರಗಾರುಷೇಯ ಪ್ರವರಾನ್ವಿತ ಭಾರದ್ವಾಸ ಗೋತ್ರೋದ್ಭವಸ್ಯ ಪಂಚವ್ಯೂಹವಿಭೇದೇನ ಪ್ರವರ್ತಮಾನಸ್ಯ ಪರತತ್ವ ಯೋಗವ್ಯೂಹ ಅಂತರ್ಯಾಮಿ ಅರ್ಚಾವತಾರ ಸ್ವರೂಪಸ್ಯ ಶ್ರೀ ಮಹಾವಿಷ್ಣೋಃ ಪರಬ್ರಹ್ಮಣೋ ನಪ್ತ್ರೇ ಆಂಗೀರಸ ಭಾರಗಸ್ಪತ್ಯ ಭಾರದ್ವಾಜತ್ರಗಾರುಷೇಯ ಪ್ರವರಾನ್ವಿತ ಭಾರದ್ವಾಸ ಗೋತ್ರೋದ್ಭವಸ್ಯ ಜಗತ್ಕಾರಣಭೂತಸ್ಯ ಮೂಲ ಪ್ರಕೃತಿ ಸ್ವಕೀಯಮಾನಸ್ಯ ತ್ರಿಗುಣಾತ್ಮಕಸ್ಯ ಗುಣತ್ರಯ ಕರ್ಮಣೋ ಖ್ಯಾತಿವಶಾತ್ ಉತ್ಪತ್ತಿ ಸ್ಥಿತಿಲಯ ಕಾರಣಭೂತಸ್ಯ ಶ್ರೀ ಮಹಾವಿಷ್ಣೋಃ ಪರವಾಸುದೇವ ಶರ್ಮಣಃ ಪೌತ್ರಾಯ ಆಂಗೀರಸ ಭಾರಗಸ್ಪತ್ಯ ಭಾರದ್ವಾಜತ್ರಗಾರುಷೇಯ ಪ್ರವರಾನ್ವಿತ ಭಾರದ್ವಾಸ ಗೋತ್ರೋದ್ಭವಸ್ಯ ಸಮಸ್ತ ದೇವತಾ ನಿಕುಟ ಮಕುಟ ಮಣಿಗಣ ವಿಜೃಂಭಿತ ಪಾದಾರವಿಂದಸ್ಯ ಅರ್ಚಾವತಾರುಪಗತ ಪ್ರದ್ಯುಮ್ನಾವತಾರಸ್ಯ ಶ್ರೀ ಮಹಾವಿಷ್ಣೋಃ ಆದಿನಾರಾಯಣ ಶರ್ಮಣಃ ಪುತ್ರಾಯ ಆಂಗೀರಸ ಭಾರಗಸ್ಪತ್ಯ ಭಾರದ್ವಾಜತ್ರಗಾರುಷೇಯ ಪ್ರವರಾನ್ವಿತ ಭಾರದ್ವಾಸ ಗೋತ್ರೋದ್ಭವಾಯ ಭಕ್ತಲೋಕ ಪರಿಪಾಲನಾಯ ಕಿರೀಟಹಾರ ಕೇಯೂರ ದಿವ್ಯಾಭರಣಭೂಷಿತಾಯ ಶ್ರೀವತ್ಸಾಂಕಿತ ವಕ್ಷಸ್ಕಾಯ ದಿವ್ಯ ಕೌಸ್ತುಭಾಲಂಕೃತಾಯ ದಿವ್ಯ ಪೀತಾಂಬರಧರಾಯ ದಿವ್ಯ ಮಾಲ್ಯೋಶೋಭಿತಾಯ ಪ್ರಪನ್ನ ಪಾರಿಜಾತಾಯ ನಿಜಾವತಾರಾಯ ಸ್ವರ್ಣ ಗರುಡವಾಹನಾರೂಢಾಯ ಅಚಿಂತ್ಯಾದ್ಭುತ ನಿತ್ಯ ಯೌವನ ಸ್ವಭಾವ ಲಾವಣ್ಯ ತೇಜೋ ರತ್ನಾಕರಾಯ ಸಕಲ ಶಾಖಾಧ್ಯಾಯಿನೋ ಅಖಿಲ ಲೋಕ ಪವಿತ್ರ ಗೋತ್ರಾಯ ಶ್ರವಣ ನಕ್ಷತ್ರೇ ಮಕರ ರಾಸೌ ಜಾತಾಯ ಶ್ರೀ ಶ್ರೀನಿವಾಸ ಸ್ವಾಮಿ ಪರಬ್ರಹ್ಮಣೇ ವರಾಯ ಋಗ್ಯಜಸ್ಸಾಮಾದರ್ವಣ ಸಕಲ ವೇದಾಧ್ಯಾಗಿನೀಂ ಭಾರ್ಗವಚ್ಯವನ ಆಪ್ನವಾನ ಔರವೈದಲ ಪಂಚಾರುಷೇಯ ಪ್ರವರಾನ್ವಿತ ಭಾರ್ಗವಸ ಗೋತ್ರೋದ್ಭವೀಂ ಸರ್ವಾಲಂಕಾರವತೀಂ ಪ್ರಾತುನಾಂ ಸುರಾಂಗನಾ ಸಂಸೇವಿತ ಪಾದಾರವಿಂದಾಂ ಶ್ರೀ ಮಹಾವಿಷ್ಣೋಃ ವಕ್ಷಸ್ಥಳನಿವಾಸಿನೀಂ ಆನಂದ ಗುಣಾತ್ಮಿಕಾಂ ಮೂಲ ಪ್ರಕೃತಿ ರೂಪಾಂ ಉತ್ತರ ಫಲ್ಗುಣಿ ನಕ್ಷತ್ರೇ ಕನ್ಯಾ ರಾಸೌ ಜಾತಾಂ ಭೃಗೋ ಸಂಕಲ್ಪತನಯಾಂ ಶ್ರೀದೇವಿ ನಾಮ್ನೀಮಿಮಾಂ ಕನ್ಯಾಂ ವೃಣೀಮಹೇ ದಾಸ್ಯಾಮಿ ಋಗ್ಯಜುಸ್ಸಾಮಾದರ್ವಣ ಸಕಲ ವೇದಾಧ್ಯಾಗಿನೀಂ ಕಾಶ್ಯಪಾವತ್ಸಾರಣೈತ್ರವತ್ರಿಗಾರುಷೇಯ ಪ್ರವರಾನ್ವಿತ ಕಾಶ್ಯಪಸಗೋತ್ರೋದ್ಭವೀಂ ಸರ್ವಾಲಂಕಾರವತೀಂ ಸಕಲ ಸುರಾಂಗನಾ ಸಂಸೇವಿತ ಪಾದಾರವಿಂದಾಂ ಶ್ರೀ ಮಹಾವಿಷ್ಣೋಃ ಅತ್ಯಂತ ಮನೋಹರೀಂ ಅತ್ಯಂತ ಸೌಂದರ್ಯವತೀಂ ಬಹು ಶ್ಯಾಮಲಾಂಗೀ ರೇವತಿ ನಕ್ಷತ್ರೇ ಮೀನರಾಸೌ ಜಾತಾಂ ಕಸವ ಪ್ರಜಾಪತೆ ಸಂಕಲ್ಪತನಗಾಂ ಭೂದೇವಿ ನಾಮ್ನೀಮಿಮಾಂ ಕನ್ಯಾಂ ಪ್ರಣೀಮಹೇ ದಾಸ್ಯಾಮಿ ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರ್ಭೂಷಿತಾಂ ದಾಸ್ಯಾಮಿಷ್ಟವೇತುಭ್ಯಂ ಬ್ರಹ್ಮಲೋಕಜಗೇಶಯ ಕನ್ಯಾಂ ಸಲಂಕೃತಾಂ ಸಾಧ್ಯಂ ಶ್ರೀಲಾಕಸುಮೇಧಸೇ ಪ್ರಯತೋಹಂ ಪ್ರಗಚ್ಛಾಮಿ ಧರ್ಮಕಾಮಾರ್ಥಸಿದ್ಧಗೆ ವಿಸಂಬರಾ ಸರ್ವಭೂತಾ ಸಾಕ್ಷಿಣ ಸರ್ವದೇವತಾಃ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪ್ರೀಣಾತ್ ಕಮಲಾಪತಿಃ ಕನ್ಯಾದಾನಮುಹೂರ್ತಸ್ಯ ಮುಹೂರ್ತೋऽस्तु ಮಾಧವ ಜಯ ಜಯ ಶ್ರೀಧವ ಜಯ ಜಯ ಯಾದವ ಕುಲಮಣಿ ಭೂದೇವಿ ಪ್ರಿಯ ಮಾಧವ ಜಯ ಜಯ ಶ್ರೀಧವ ಜಯ ಜಯ ಯಾದವ ಕುಲಮಣಿ ಭೂದೇವಿ ಪ್ರಿಯ. ಶ್ರೀಭೂ ಒಡೆಯನಾದಂತಹ ಶ್ರೀನಿವಾಸನಿಗೆ ಜಯ ಜಯವೆಂದು ಹಾಡುತ್ತಾ ಪ್ರಸನ್ನ ವೆಂಕಟದಾಸರ ಈ ಕೃತಿಯ ಸ್ಮರಣೆಯೊಂದಿಗೆ ಇದೋ ಇಲ್ಲಿ ವೀಕ್ಷಿಸುತ್ತಿದ್ದೀರಿ
ಮಾಂಗಲ್ಯ ಪೂಜಾ ಕೈಂಕರ್ಯವು ಪ್ರಾರಂಭವಾಗಿದೆ. ಜಗನ್ಮಂಗಳ ಕಾರಕನಾದಂತಹ ಶ್ರೀ ವೆಂಕಟೇಶ ದೇವರ ದಿವ್ಯ ಕಲ್ಯಾಣೋತ್ಸವದ ಅಂಗವಾಗಿ ನಾವಿದೀಗ ಮಾಂಗಲ್ಯ ಪೂಜಾ ಕೈಂಕರ್ಯವನ್ನೇ ದರ್ಶಿಸುತ್ತಿದ್ದೇವೆ. ಪರಮಾತ್ಮ ಶ್ರೀನಿವಾಸನು ಶ್ರೀದೇವಿ ಭೂದೇವಿಯರಿಗೆ ಕಟ್ಟುವ ದಿವ್ಯಮಂಗಲ ಸೂತ್ರವನ್ನು ಇಲ್ಲಿ ದರ್ಶನ ಮಾಡಿಕೊಳ್ಳೋಣ. ಇಲ್ಲಿ ಮಾಂಗಲ್ಯ ದೇವತೆಗಳಾಗಿ ನೆಲೆಸಿರುವ ಲಕ್ಷ್ಮೀನಾರಾಯಣರ ಪೂಜೆ ಇಲ್ಲಿ ನಡೆಯುತ್ತಿದೆ. ಇದನ್ನು ನಾವೆಲ್ಲರೂ ಕೂಡ ಈಗ ದರ್ಶಿಸುತ್ತಿದ್ದೇವೆ. ಪರಮಾತ್ಮ ಶ್ರೀ ಶ್ರೀನಿವಾಸ ದೇವರನ್ನು ಅನಿಮಿತ್ತ ಬಂಧು ಅತಿದಯಾ ಸಿಂಧು ಎನ್ನುತ್ತಾ ನಮಗೆ ಯಾವ ರೀತಿಯಾದಂತಹ ಒಂದು ಲಾಭವಿಲ್ಲದೆ ನಮ್ಮಲ್ಲಿ ಸ್ನೇಹ ಮಾಡುವವರಿರಬಹುದು, ನಮಗೆ ಯಾವ ರೀತಿಯಾದಂತಹ ಅನುಬಂಧವಿರುವವರೂ ಇರಬಹುದು. ಜೀವನದಲ್ಲಿ ಅವರೆಲ್ಲರಿಗೂ ಕೂಡ ನಮ್ಮಿಂದ ಯಾವುದೋ ಒಂದು ಲಾಭವಿರುತ್ತೆ, ಪ್ರಯೋಜನವಿರುತ್ತೆ. ಅವರೆಲ್ಲರೂ ನಮ್ಮಿಂದ ಯಾವುದೋ ಒಂದನ್ನು ಅಪೇಕ್ಷೆ ಪಡುತ್ತಾರೆ. ಆದರೆ ಭಗವಂತನಿಗೆ ನಮಗೆ ಇರುವಂತಹ ಬಂಧುತ್ವ ಎಂತಹದ್ದು ಎಂದರೆ ಅನಿಮಿತ್ತ ಬಂಧು ಎನ್ನುತ್ತಿದ್ದಾರೆ ದಾಸರಿಲ್ಲಿ. ಅಂದರೆ ಅವನಿಗೆ ನಮಗೆ ಒಂದು ಬಂಧ ಇರುವುದಕ್ಕೆ ಕಾರಣ ಎನ್ನುವುದು ಬೇಕಾಗಿಲ್ಲ. ಅವನು ಪರಮಾತ್ಮ, ನಾವೆಲ್ಲ ಅವನು ಸೃಜಿಸಿದಂತಹ ಜೀವರಷ್ಟೇ. ಯಾವನೊಬ್ಬನೊಂದಿಗೆ ನಮಗೆ ಅನುಬಂಧ ಇದ್ದರೂ ಬಿಟ್ಟರೂ ಕೂಡ ಅನಾದಿ ಕಾಲದವರೆಗೂ ನಾವು ಯಾವುದೇ ದೇಹವನ್ನು ಹೊಂದಿದಾಗಲೂ ದೇಹವಿಲ್ಲದೆ ಇದ್ದಾಗಲೂ ಯಾವುದೇ ರೀತಿಯಲ್ಲಿದ್ದರೂ ಕೂಡ ಅವನೊಂದಿಗೆ ನಮಗಿರುವ ಅನುಬಂಧ ಎನ್ನುವುದಕ್ಕೆ ಕೊನೆ ಮೊದಲಿರುವುದಿಲ್ಲ. ಹಾಗಾಗಿ ಅನಿಮಿತ್ತ ಬಂಧುವೆನಿಸಿದ್ದಾನೆ ಭಗವಂತ. ಯಾವ ನಿಮಿತ್ತ ಯಾವ ಕಾರಣವೂ ಇಲ್ಲದೆ ಬಂಧುತ್ವ ಒಂದಿದೆ ಎಂದರೆ ಅದು ಕೇವಲ ಭಗವಂತನೊಂದಿಗೆ ಮಾತ್ರ ನಮಗೆ ಇರಲಿಕ್ಕೆ ಸಾಧ್ಯ. ಹಾಗಾಗಿ ಅಂತಹ ಜಗದ್ಬಂಧು ಜಗತ್ಕುಟುಂಬಿಯಾಗಿರತಕ್ಕಂತಹ ವೆಂಕಟೇಶನೇ ಅತಿ ದಯಾಸಿಂಧು, ಅಪಾರವಾದ ಕರುಣೆ ಇವನಿಗೆ ನಮ್ಮಲ್ಲಿ. ನಾವು ಅನೇಕ ರೀತಿಯಾದ ತಪ್ಪುಗಳನ್ನೇ ಮಾಡುತ್ತಿದ್ದೇವೆ. ಅವುಗಳನ್ನು ಎಣಿಸಿ ನೋಡಿದಾಗ ಅದಕ್ಕೆ ಒಂದು ಸಂಖ್ಯೆಯನ್ನು ಹೇಳುವುದು ಕೂಡ ಕಷ್ಟವಾಗುತ್ತೆ. ಹಾಗಿದ್ದರೂ ಕೂಡ ನಮಗೆ ಎಲ್ಲ ರೀತಿಯಾದಂತಹ ಜೀವನದಲ್ಲಿ ಬೇಕಾಗುವ ಎಲ್ಲವನ್ನೂ ನನ್ನ ಮಕ್ಕಳು ತಪ್ಪು ಮಾಡುತ್ತಿದ್ದಾರೆ, ಅವರನ್ನು ಸರಿಪಡಿಸಿ ಅವರಿಗೆ ಸರಿಯಾದ ಮಾರ್ಗದಲ್ಲಿಡಬೇಕು ಎನ್ನುವುದಕ್ಕಾಗಿ ಭಗವಂತ ನಮ್ಮ ಮೇಲೆ ಅನೇಕ ರೀತಿಯಲ್ಲಿ ದಯದೋರಿಯೇ ತಾನು ಅನೇಕ ರೂಪಗಳಿಂದ ಬಂದು ಉದ್ಧಾರವನ್ನು ಮಾಡಿರುತ್ತಾನೆ ತನ್ನ ಸಜ್ಜನರಾದ ಭಕ್ತರಿಗಾಗಿ. ಅಂತಹ ಭಗವಂತನ ಲೀಲೆಗಳನ್ನು ಕೇಳುವುದೋ ಅವನ ಒಂದು ಸೇವೆಯಲ್ಲಿ ಭಾಗವಹಿಸುವುದೋ ಇಂತಹ ಅವಕಾಶ ನಮ್ಮೆಲ್ಲರಿಗೂ ಈಗ ದೊರಕಿದೆ ಎಂದರೆ ಅದೆಲ್ಲ ಕೇವಲ ಅವನ ಕರುಣೆಯಿಂದ ಆಗಿರೋದು ಮಾತ್ರವೇ. ಅದು ನಮ್ಮಿಂದ ಆಗಿರುವಂತಹ ಕಾರ್ಯ ಎಂದು ನಾವು ಭಾವನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕೇವಲ ಭಗವಂತನ ಅನುಗ್ರಹವಿದ್ದರೆ ಮಾತ್ರ ನಾವು ಅವನ ಸೇವೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾಗುವುದು. ನಾನೇ ಬಂದಿದ್ದೇನೆ ಭಗವಂತನ ದರ್ಶನಕ್ಕೆ, ನಾನೇ ಬಂದು ಅಲ್ಲಿ ಸರದಿ ಸಾಲುಗಳಲ್ಲಿ ನಿಂತುಕೊಂಡು ಬಂದು ಭಗವಂತನನ್ನು ದರ್ಶನ ಮಾಡಿಕೊಂಡಿದ್ದೇನೆ ಎಂದುಕೊಂಡರೆ ಅದು ತಪ್ಪೇ ಆಗುತ್ತೆ. ಅದು ನಿಜವಲ್ಲ. ನಮ್ಮನ್ನು ಅವನೇ ಕರೆದುಕೊಂಡಿದ್ದಾನೆ. ಯಾಕೆ ಅಂದರೆ ಅವನನ್ನು ಯಾರು ಯಾವಾಗ ಹೇಗೆ ದರ್ಶನ ಮಾಡಿಕೊಳ್ಳಬೇಕು ಎನ್ನುವುದೆಲ್ಲ ಅವನದೇ ಸಂಕಲ್ಪವಿರುತ್ತೆ. ಅಂತಹ ಅತಿದಯಾ ಸಿಂಧುವಾದ ಪರಮಾತ್ಮ ಆನತ ನಾನೆಂದು ಅಭಯ ನೀಡಿಂದು ಮಧುಕೈಟ ಭಾರಿ ಮುರಾಂತಕೋದಾರಿ ಮದನೋದ್ಭವಕಾರಿ ಮನ್ನಿಸೆನ್ನುದಾರಿ ವೈಕುಂಠ ಸದನ ವಜ್ರಾಭರಣ ಶ್ರೀಕರ ವದನ ಸಲಹೆನ್ನನು ದಿನ ಬಿಸಜ ಜನಯ್ಯಾಂಬರು ಹಸುಶಯ್ಯ ಪ್ರಸನ್ವೆಂಕಟಯ್ಯ ಪಾಪವಾರಿಸಯ್ಯ ಎನ್ನುತ್ತಾ ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದಾರೆ ಪ್ರಸನ್ನ ವೆಂಕಟದಾಸರು. ಇವೆಲ್ಲವೂ ಕೂಡ ಅಪರೋಕ್ಷ ಜ್ಞಾನಿಗಳು ಹರಿದಾಸರೆಲ್ಲರೂ. ಅವರೆಲ್ಲರೂ ಇದು ಅವರಿಗೋಸ್ಕರವಾಗಿ ಮಾಡಿಕೊಂಡಿದ್ದಾರೆ ಎಂದರೆ ಅದು ನಮಗೆ ಆಶ್ಚರ್ಯವೆನಿಸಬಹುದು. ಅತ್ಯುತ್ತಮವಾದ ರೀತಿಯಲ್ಲಿ ಧಾರ್ಮಿಕ ಜೀವನವನ್ನು ನಡೆಸುತ್ತಿದ್ದ ಅವರೇ ತಾವು ಪಾಪಗಳನ್ನು ಮಾಡಿಕೊಂಡಿದ್ದಾರೆ ಎಂದು ಹೇಳಿಕೊಳ್ಳುವುದಾದರೆ ಇನ್ನು ಸಾಮಾನ್ಯವಾದ ಅತ್ಯಂತ ಸಾಮಾನ್ಯವಾದ ಮೂರ್ಖತನದಿಂದ ಜೀವಿಸುತ್ತಿರುವ ನಾವೆಲ್ಲ ಹೇಗೆ ಹೇಳಬೇಕು, ಭಗವಂತನಲ್ಲಿ ಹೇಗೆ ಪ್ರಾರ್ಥನೆ ಮಾಡಬೇಕು? ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ಹಾದಿ ತೋರಿಸುವುದಕ್ಕಾಗಿಯೇ ಅವರೆಲ್ಲರ ಇಂಥ ರೀತಿಯಾದಂತಹ ಕೀರ್ತನೆಗಳನ್ನು ನಮಗಾಗಿ ರಚಿಸಿಕೊಟ್ಟಿದ್ದಾರೆ. ವೈಕುಂಠ ಸದನಾದಂತಹ ವಜ್ರಾಭರಣನಾದ ವೆಂಕಟೇಶನಲ್ಲಿ ಮೊರೆ ಹೋಗುವಂತಹ ಒಂದು ಪದ್ಧತಿಯನ್ನು ನಮಗಾಗಿ ಹೇಳಿಕೊಟ್ಟಿದ್ದಾರೆ.
प्रजापतिः सोमकं राजानमसृजत तन्त्रगो वेदा अन्वसृज्यन्त तान् हस्ते कुरुत अतः सीता सावित्री श्रीदेव्यै नमः माङ्गल्यधारणं करोमि प्रजापतिः सोमकं राजानमसृजत तन्त्रगो वेदा अन्वसृज्यन्त तान् हस्ते कुरुत अनः सीता सावित्री अरण्यै नमः माङ्गल्यधारणं करोमि माङ्गल्यधारणमुहूर्तस्य मुहूर्तोऽस्तु ओम भूस्वाहा ओम भवस्वाहा ओम शिवस्वाहा ओम भूर्भुवस्वस्वाहा अविते नमः गुस्ताः अनुदे नमः गुस्ताः वरस्ते नमः गुस्ताः देवसवितः प्रासावीः अस्यां स्वयतो श्री श्रीनिवाससुब्रह्मण्यः वैवाहिकमहोत्सवकर्माङ्गमोपासनाग्नौलाय होमं करिष्ये अवितेरमन्यस्व अनुतेरमन्यस्व सरस्तेरमन्यस्व देवसवितः प्रसुमा इमान् लाशानामित्यभिगार्य
इमान् लाजानावपामि समृद्धिकरणान् मम तुभ्यं च संवहनां तदग्नेरनुमन्यताम् इयन्नार्युपभ्रूतेऽग्नौ लाजानावपन्ति दीर्घायुरस्तु मे पतिरेदन्ताम् ज्ञातयो मम स्वाहा इमान् लाजानावपामि समृद्धिकरणान् मम तुभ्यं च संवहनां तथग्नेरनुमन्यताम् इयन्नार्युपभ्रूतेऽग्नौ लाजानावपन्ति दीर्घायुरस्तु मे पतिरेदन्ताम् ज्ञातयो मम स्वाहा इमान् लाजानावपामि समृद्धिकरणान् मम तुभ्यं च संवहनां तदग्नेरनुमन्यताम् इयन्नार्युपभ्रूतेऽग्नौ लाजानावपन्ति दीर्घायुरस्तु मे पतिरेदन्तां ज्ञातयो मम स्वाहा ओम भूस्वाहा ओम भुवस्वाहा ओम शिवस्वाहा ओम भूर्भुवस्वाहा अविदेन नमग्गुस्ता उदेन नमग्गुस्ता स्वस्ते नमग्गुस्ता देव सविता प्रासावी गम्यास्यां स्वयुतो श्री सुनासुनः प्रीत्यर्थं लोकक्षेमार्थक्रमेण विवाहमहोत्सवकर्माङ्गं हजहोमान्ते सर्वप्रायश्चित्तार्थं मतो देवदेवेष्णावतिर्घोष्ये अनुदेरमन्यस्वा सरस्वतीरमन्यस्वा देवसवितप्रसवा ओम अतो देवा अवन्तनो गतो विष्णुर्विचक्रमे पृथिव्या सप्तधामविस्वाहा इदं विष्णुर्विचक्रमे त्रेधानिददे पदं समूढमस्य भागं सुरे स्वाहा त्रीणि पदाविचक्रमे विष्णुर्गोपाधाभ्यः ततो धर्माणि धारयन् स्वाहा विष्णो कर्माणि वस्तुते गतो व्रतानि वस्पसे इन्द्रस्य वज्रस्सखा स्वाहा तद्विष्णो परमं पदकं सदा पश्यन्ति सूरयः दिवि वचक्षुरागतग्स्वाहा तद्विप्रासो विपण्यवो जाग्रवाकं दशविन्दते विष्णोर्यत्परमं पदग्स्वाहा ओं भूस्वाहा ओं भुवस्वाहा ओं शिवस्वाहा ओं भूर्भुवस्वस्वाहा अविदेन नमग्गुस्ता उदेन नमग्गुस्ता सरस्वती नमग्गुस्ता देवसवितप्रासावीः स्यां स्वतो श्री सुनास्मनः प्रीत्यर्थं लोकक्षेमार्थक्रमेण वैवाहिकमहोत्सवकर्माङ्गं कर्मसाद्गुण्यातवृष्टानन्दोमं करिष्ये अनुदेरमन्यस्वा सरस्वतीरमन्यस्व देवसवितप्रसुवा ओं यदस्य कर्मणो त्रिरितं विद्वान्युनिभाकरम् अग्नये स्वाहा अग्नयेन्नाथाय स्वाहा अग्नयेन्नपतये स्वाहा प्रजापतये स्वाहा इन्द्राय स्वाहा विश्वेभ्यो देवेभ्य स्वाहा सर्वाभ्यो देवताभ्य स्वाहा सर्वत्रैवादिष्टकं सर्वत्रैवानादिष्टं तदोष्मै स्वाहा अग्नये स्पष्टकृते स्वाहा वास्तुपते नमो वास्तुपतये स्वाहा यन्म आत्मनो बिन्दाभूदग्निस्तत्पुनराः जातवेदावचर्षणि स्वाहा पुनरग्निश्चक्षुरदात् पुनरन्द्रो बृहस्पतिः पुनर्वे अश्विनायुं चक्षुरात्तमक्षो स्वाहा इष्टेभ्य स्वाहा प्रतनिष्टेभ्य स्वाहा बेषदं दृष्ट्यै स्वाहा निष्कृत्यै स्वाहा दौराद्यै स्वाहा दैवीभ्य स्वाहा तनोभ्य स्वाहा हृद्यै स्वाहा समृद्ध्यै स्वाहा सर्वसमृद्ध्यै स्वाहा स्येदिषीमहि स्वाहा समिदसि तेजस्तैजो मयिदेहि स्वाहा यमस्य धीमहि मृत्योर्मे पाहि स्वाहा सूर्यस्य धीमहि चक्षुर्मे पाहि स्वाहा सोमस्य धीमहि चित्तं मे पाहि स्वाहा वायोर्धीमहि प्राणान्मे पाहि स्वाहा ब्रह्मणो धीमहि बुद्धिं मे पाहि स्वाहा सप्तते अग्ने समिदः सप्तजिह्वा सप्तऋगः सप्तधामप्रियाणि सप्तहोत्रा सप्तधात्मा गजन्ति सप्तयो नीराप्रणस्व घृतेन स्वाहा अग्निर्भुक्तग् स्वाहा वेदिर्भुक्तग् स्वाहा द्यौर्भुक्तग् स्वाहा पृथिवीभुक्तग् स्वाहा अग्निर्जीर्णग् स्वाहा वेदिर्जीर्णग् स्वाहा द्यौर्जीर्णग् स्वाहा पृथिवीजीर्णग् स्वाहा
प्रधान विद्वानष्टभ्रतेन पूर्णमाहुतिञ्जहो विमनसा प्रजापतये स्वाहा आज्यशेषम् इन्द्रागजहो विस्वाहा पूर्णावतिमुहूर्तस्य मुहूर्तोऽस्तु अग्निस्त्रिप्यतो वेदस्त्रिप्यतो द्यौस्त्रिप्यतो पृथिवीस्त्रिप्यतो ब्रह्माद्यास्तृप्यन्ताम् अवितेनमग्गुस्तान् उदयनमग्गुस्ता सरस्तेनमग्गुस्ता देवसविदप्रासावि दक्षिणा उत्तरितावायितां देवताभ्यो नमः इदास्कं विधास्थानं प्रतिष्ठापयामि स्वपनात् संक्षेमाय पूर्णं मे भूया सर्वं मे भूया अक्षतमक्षत्यैजुभूमि अक्षिता मे क्षेष्टाः राज्यां दक्षिणागां प्रतीच्यां पूर्वागां उत्तरागां मार्जगन्तान् पश्चिमतः परदूपनया दक्षिणतः परदूपनया उत्तरतः परदूपनया पश्चिमतो विष्णोः सदनमसि दक्षिणतो विष्णोः सदनमसि उत्तरतो विष्णोः सदनमसि प्राच्यां विष्णोः सदनमसि सर्वान् परिसमेत्य धर्मलिङ्गसूज्य अद्विप्रोक्ष्य आप्यागच्छतो न वृष्टिमेरगस्वाहा शुद्ध्यन्तां देवसदनकं शुद्ध्यन्तां देवसदनं भूतिस्माते लभते नित्यकं सर्वयज्ञ भूतिस्माते लभते नित्यकं सर्वयज्ञकृतं भवेत् अग्निर्माहृतयो भूतिः आदित्यः सोमो नमः त्रयागुषं जमदग्ने कश्यपस्य त्रयागुषं यद्देवानां त्रयागुषम् आपोकिष्टामयो वासिगतेहनः क्षदीरिव मातरः तस्मा अरङ्गमापो यस्य क्षगा गचन्वता आपो जनयता जनः भूया संमित्ते अग्नेवर्चस्तेनाहं वर्चस्यै भूया संमित्ते अग्नेहरस्तेनाहं हरस्यै भूयासं मन्त्रहीनं क्रियाहीनं भक्तिहीनं हुदासना विक्रमयादिव परिपूर्णं तदस्तुते प्रायश्चित्तानिष्णोपकर्मात्मकानि वै यानि तेषामशेषाणां कृष्णान् स्मरणं परं रागेण वाचा मनसेन्द्रियैर्वा बुद्ध्यात्मनवात् प्रदेशत्वात् परमचलं परस्मै श्रीमन्नारायणागे समर्पयामि भगवत्समाराधनं सर्वं श्री श्रीनिवासार्पणमस्तु ब्रह्मणेन महात्मं राजमणिं समर्पयामि यदाश्रम अग्नये नमः गुडोपहारं समर्पयामि आज्योपहारं समर्पयामि अग्नये नमः आदित्यं ब्रह्मार्पणमस्तु सर्वं श्री श्रीभूमिनीला समेत श्री श्रीनिवासार्पणमस्तु ಶ್ರೀ ವೆಂಕಟೇಶಾಯ ನಮಃ. ತಿರುಮಲೇಶನ ದಿವ್ಯ ಕಲ್ಯಾಣೋತ್ಸವದಂಗವಾಗಿದೀಗ ವಾರಣಮಾಯಿರಂ ಕೈಂಕರ್ಯವು ನೆರವೇರುತ್ತಿದೆ. ವಾರಣಮಾಯಿರಂ ಕೈಂಕರ್ಯದಲ್ಲಿ ಆಂಡಾಳಿನ ಮಧುರ ಭಕ್ತಿಯ ಒಂದು ಸ್ಮರಣೆಯಲ್ಲಿ ಇದನ್ನು ನೆರವೇರಿಸಲಾಗುತ್ತೆ. ಶ್ರೀಕೃಷ್ಣನನ್ನು ತನ್ನ ಮಧುರ ಭಕ್ತಿಯಿಂದ ಒಲಿಸಿಕೊಂಡಂತಹ ಆಂಡಾಳ್ ಗೋಪಿಯರು ಹೇಗಾದರೆ ಕೃಷ್ಣನನ್ನು ನೋಡದೆ ಇರಲಿಕ್ಕಾಗಲಿಲ್ಲ ಎಂಬುವಂತಹ ತಮ್ಮ ತವಕವನ್ನು ತಿಳಿಸಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಪರಮಾತ್ಮನಾದ ಕೃಷ್ಣನನ್ನು ಬಿಟ್ಟು ಒಂದು ಕ್ಷಣವೂ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ ಎಂಬುವಂತೆ ತನ್ನ ಭಕ್ತಿಯನ್ನು ಪ್ರೇಮವನ್ನು ಭಗವಂತನಲ್ಲಿ ತಿಳಿಸಿಕೊಂಡು ತಾನೂ ಕೂಡ ಭಗವಂತನಿಗೆ ಪುಷ್ಪ ಕೈಂಕರ್ಯವನ್ನು ಮಾಡಿಕೊಂಡು ತಾನು ಕೃತಾರ್ಥಳಾಗಿದ್ದಾಳೆ ಆಂಡಾಳ್. ಅಂತಹ ಆಂಡಾಳಿನ ನೆನಪಿನಲ್ಲಿ ನಡೆದ ಈ ಕೈಂಕರ್ಯವನ್ನು ನಾವೆಲ್ಲರೂ ಕೂಡ ಈಗ ದರ್ಶಿಸಿದ್ದೇವೆ. ಈ ದಿವ್ಯವಾದಂತಹ ಕೈಂಕರ್ಯದ
ವಿಶೇಷವಾದ ಈ ಒಂದು ದರ್ಶನವನ್ನು ನಾವೆಲ್ಲರೂ ಈಗ ಮಾಡಿಕೊಳ್ಳುತ್ತಿದ್ದೇವೆ. ಪುಷ್ಪಮಾಲಾ ಪರಿವರ್ತನ ಕೈಂಕರ್ಯ. ಈ ಪುಷ್ಪಮಾಲಾ ಪರಿವರ್ತನದಲ್ಲಿ ನಾವು ವೀಕ್ಷಿಸುವುದು ಸ್ವಾಮಿ ಶ್ರೀನಿವಾಸನಿಗೂ ಶ್ರೀದೇವಿ ಭೂದೇವಿಯರಿಗೂ ಈ ದಿವ್ಯ ಪುಷ್ಪಹಾರವನ್ನು ಅಲಂಕಾರ ಮಾಡುತ್ತಾರೆ. ಇದನ್ನು ಸ್ವಾಮಿಗೆ ರುಕ್ಮಿಣಿಯು ಓಲೆಯನ್ನು ಬರೆದು ಕಳುಹಿಸಿ ಅಚ್ಯುತನಾದಂತಹ ಪರಮಾತ್ಮನನ್ನು ಬಿಟ್ಟಿನ್ಯಾರನ್ನೂ ಕೂಡ ಮದುವೆ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ ಎಂದು ಸ್ಪಷ್ಟಗೊಳಿಸಿದಂತಹ ರೀತಿಯಲ್ಲೇ ಈ ಶ್ರೀದೇವಿ ಭೂದೇವಿಯರಿಯೂ ದೇವಿಯರೂ ಕೂಡ ಅನಂತ ಕಾಲದಿಂದಲೂ ಭಗವಂತನನ್ನೇ ಅನುಗಮಿಸಿಕೊಂಡು ಬಂದಿರುವುದರಿಂದ ಅವನ ನಿತ್ಯಾನಪಾಯಿನಿಯಾದಂತಹ ಇವರೂ ಕೂಡ ಭಗವಂತನನ್ನು ಆನಂದದಿಂದ ಇಲ್ಲಿ ವಿವಾಹ ಮಾಡಿಕೊಂಡು ಅವನೊಂದಿಗೆ ಈ ಆನಂದಾಹ್ಲಾದಭರಿತವಾದಂತಹ ಪುಷ್ಪಮಾಲಾ ಪರಿವರ್ತನವನ್ನು ಕೂಡ ಈ ಕೈಂಕರ್ಯವನ್ನು ಕೂಡ ದೇವಿಯರು ಸ್ವೀಕಾರ ಮಾಡಿದ್ದಾರೆ. ಹೀಗೆ ಶ್ರೀದೇವಿ ಭೂದೇವಿ ಸಮೇತನಾದ ಶ್ರೀನಿವಾಸನು ಪುಷ್ಪಮಾಲಾ ಪರಿವರ್ತನ ಕೈಂಕರ್ಯವನ್ನು ತಾನು ಸ್ವೀಕರಿಸಿ ಮುಂದೆ ನಡೆಯುವಂತಹ ಕೈಂಕರ್ಯವಾಗಿ ಇಲ್ಲಿ ನಾವು ವೀಕ್ಷಿಸುತ್ತೇವೆ. ಅಕ್ಷತಾರೋಪಣ ಕೈಂಕರ್ಯವು ನಡೆಯುತ್ತೆ. ಈ ಅಕ್ಷತಾರೋಪಣದಲ್ಲಿ ನಾವು ದರ್ಶಿಸಬಹುದು ಸ್ವಾಮಿ ಶ್ರೀನಿವಾಸನಿಗೂ ಶ್ರೀದೇವಿ ಭೂದೇವಿಯರಿಗೂ ಮಂತ್ರಪೂರ್ವಕವಾಗಿ ತಯಾರಿಸಲಾದಂತಹ ಅಕ್ಷತೆಗಳಿಂದ ಇಲ್ಲಿ ವಿಶೇಷವಾದಂತಹ ಅಕ್ಷತಾರೋಪಣ ಕೈಂಕರ್ಯ ನೆರವೇರಿಸುತ್ತಾರೆ. ಆ ಅಕ್ಷತಾರೋಪಣ ಕೈಂಕರ್ಯದಲ್ಲಿ ನಾವು ಶ್ರೀಭೂ ಸಮೇತನಾದ ಶ್ರೀವೆಂಕಟೇಶದವರನ್ನು ದರ್ಶಿಸಿಕೊಂಡರೆ ಸಮಸ್ತ ಆಯುರಾರೋಗ್ಯಾದಿ ಐಶ್ವರ್ಯಗಳನ್ನು ಕೊಟ್ಟು ಭಗವಂತ ಶ್ರೀನಿವಾಸನು ಭಕ್ತಾದಿಗಳನ್ನು ಅನುಗ್ರಹಿಸುತ್ತಾನೆ. ಅಂತಹ ವಿಶೇಷವಾದ ಈ ಕೈಂಕರ್ಯವನ್ನು ದರ್ಶಿಸಿ ಕೃತಾರ್ಥರಾಗೋಣ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ವಸುಂಧರಾ ರಮಣ ಗೋವಿಂದ ಗೋವಿಂದ. పిడికిట తలంబ్రాల పెండ్లి కూతురు, పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. బిరుదు పెండెము పెట్టే పెండ్లి కూతురు, నెర బిరుదు మగని కంటే పెండ్లి కూతురు. బిరుదు పెండెము పెట్టే పెండ్లి